ಕರ್ತನಲ್ಲಿ ಪ್ರೀತಿಯ ದೇವಜನರೇ, ದೇವರಾಗಿರುವಂಥ ಯೇಸು ಕರ್ತನ ನಾಮದಲ್ಲಿ ನಾನು ನಿಮ್ಮನ್ನು ವಂದಿಸ್ತೇನೆ. ಮತ್ತೊಂದು ದಿನದಲ್ಲಿ ನಾವು ಸಂಜೆಗೊಂದು ಸತ್ಯ ಸಂದೇಶ ಎನ್ನುವಂತಹ ಈ ಸಂಚಿಕೆಯಲ್ಲಿ ಕೂಡಿ ಬರುವ ಹಾಗೆಯೂ ಕರ್ತನ ಅಪರಿಮಿತವಾದಂತಹ ಕಾರ್ಯಗಳನ್ನು ಧ್ಯಾನಿಸುವ ಹಾಗೆಯೂ ಪವಿತ್ರಾತ್ಮನ ಕುರಿತಾಗಿಯೂ ಸಹ ನಾವು ಅರಿತುಕೊಳ್ಳಲಿಕ್ಕಾಗಿಯೂ ಕೂಡಿ ಬರುವ ಹಾಗೆಯೂ ಮಾತ್ರವಲ್ಲದೆ ನಿಮ್ಮನ್ನು ಈ ವಾಕ್ಯದ ಮುಖಾಂತರವಾಗಿ ಸಂಧಿಸುವ ಹಾಗೆಯೂ ದೇವರು ಮಾಡಿದಂಥ ಉಪಕಾರಗಳಿಗಾಗಿ ನಾನು ಸ್ತೋತ್ರವನ್ನು ಸಲ್ಲಿಸ್ತೇನೆ. ನಾವೆಲ್ಲರೂ ಸಹ ದೇವರ ವಾಕ್ಯಗಳನ್ನು ಕೇಳಲಿಕ್ಕಾಗಿ ಸಿದ್ಧಗೊಂಡಿದ್ದೇವೆ ಎಂಬುದಾಗಿ ನಂಬುತ್ತೇನೆ. ಪವಿತ್ರಾತ್ಮ ನಿಜವಾಗಿಯೂ ಈ ದಿವಸ ನಿಮ್ಮ ಸಂಗಡ ಮಾತನಾಡುವವರಾಗಿ ಇದ್ದಾರೆ. ನಾವು ಚಿಕ್ಕದಾದಂಥ ಪ್ರಾರ್ಥನೆಯ ಮುಖಾಂತರವಾಗಿ ಕರ್ತನ ವಾಕ್ಯಕ್ಕಾಗಿ ನಮ್ಮನ್ನು ಸಮರ್ಪಿಸಿಕೊಟ್ಟವರಾಗಿ ಆ ವಾಕ್ಯಗಳನ್ನು ಆಲಿಸಿಕೊಳ್ಳಲಿಕ್ಕೂ ಮಾತ್ರವಲ್ಲದೆ ನಮ್ಮ ಹೃದಯದಲ್ಲಿ ಬೇರೂರಿಕೊಂಡು ನಡೆಸಲಿಕ್ಕೋಸ್ಕರವಾಗಿಯೂ ಕರ್ತನಿಗೆ ಸಮರ್ಪಿಸಿಕೊಳ್ಳೋಣ. ಭೂಮಿ ಆಕಾಶಗಳನ್ನು ಉಂಟು ಮಾಡಿದಂಥ ನಮ್ಮ ಸರ್ವಶಕ್ತನಾದ ದೇವರೇ, ಯೇಸು ಕರ್ತನ ನಾಮದಲ್ಲಿ ನಮ್ಮ ಮೇಲೆ ಅಪ್ಪ ನಿಮ್ಮ ಪವಿತ್ರಾತ್ಮನ ಸುವರಗಳನ್ನು ಹೇರಾಳವಾಗಿ ಸುರಿಸಿರುವುದಕ್ಕೋಸ್ಕರವಾಗಿ ಸ್ತೋತ್ರ ಕರ್ತನೆ. ಪವಿತ್ರಾತ್ಮ ನಮ್ಮೊಬ್ಬೊಬ್ಬರನ್ನು ಬಲಪಡಿಸ್ರಿ ಅಪ್ಪ. ನಮ್ಮೊಬ್ಬೊಬ್ಬರಿಗೂ ಆಲೋಚನೆ ಹೇಳಿಕೊಡ್ರಿ. ನಮ್ಮೊಬ್ಬೊಬ್ಬರ ಜೀವಿತದಲ್ಲಿ ಸ್ವಾಮಿ ನಿನ್ನ ಅಭಿಷೇಕದಿಂದ ತುಂಬಿಸಲ್ಪಟ್ಟು ನಮ್ಮ ರಕ್ಷಕನಾಗಿರುವಂಥ ಯೇಸು ಕರ್ತನಿಗೆ ನಾವು ಬಹಳವಾದಂಥ ಸಾಕ್ಷಿಗಳಾಗಿ ಜೀವಿಸುವ ಹಾಗೆಯೂ ಕೃಪೆ ಮಾಡಿರಿ. ನಿಮ್ಮ ಕರೆಗಳಿಗೆ ನಮ್ಮನ್ನು ಸಮರ್ಪಿಸಿಕೊಳ್ಳುತ್ತೇವೆ. ಈ ವಾಕ್ಯಗಳನ್ನು ಕೇಳುತ್ತಾ ಇರುವಂಥ ಒಬ್ಬೊಬ್ಬರ ಜೀವಿತದಲ್ಲಿ ಬಿಡುಗಡೆಯನ್ನು ಕಾಣಲಿಕ್ಕೂ, ಒಬ್ಬೊಬ್ಬರನ್ನು ಸಮಾಧಾನ ಹೊಂದಿಕೊಳ್ಳಲಿಕ್ಕೂ, ಒಬ್ಬೊಬ್ಬರು ಸತ್ಯವನ್ನು ಅರಿತುಕೊಂಡು ಸತ್ಯದಲ್ಲಿ ನಡೆಯಲಿಕ್ಕಾಗಿಯೂ ಸಹಾಯಿಸಿರಿ. ನಮ್ಮ ರಕ್ಷಕನಾದ ಯೇಸು ಕರ್ತನ ನಾಮದಲ್ಲಿ ತಂದೆಯೇ, ಆಮೇನ್. ಕರ್ತನಲ್ಲಿ ಪ್ರೀತಿ ದೇವಜನರೇ, ನಾವು ಯೋಹಾನನು ಬರೆದ ಸುವಾರ್ತೆ ಪುಸ್ತಕ 16ನೇ ಅಧ್ಯಾಯ 12, 13 ಮತ್ತು 14ನೇ ವಚನಗಳನ್ನು ಅನುಸಾರವಾಗಿ ಈ ದಿವಸದಲ್ಲಿ ದೇವರ ವಾಕ್ಯವನ್ನು ಧ್ಯಾನಿಸುವವರಾಗಿದ್ದೇವೆ. ದೇವರ ವಾಕ್ಯವನ್ನು ಓದಿಕೊಳ್ಳೋಣ. ನಾನು ನಿಮಗೆ ಹೇಳಬೇಕಾದದ್ದು ಇನ್ನೂ ಬಹಳ ಉಂಟು, ಆದರೆ ಸದ್ಯಕ್ಕೆ ಅದನ್ನು ಹೊರಲಾರಿರಿ. ಸತ್ಯದ ಆತ್ಮನು ಬಂದಾಗ ಆತನು ನಿಮ್ಮನ್ನು ನಡೆಸಿಕೊಂಡು ಹೋಗಿ ಸಕಲ ವಿಷಯದಲ್ಲೂ ಸತ್ಯಕ್ಕೆ ಸೇರಿಸುವನು. ಆತನು ತನ್ನಷ್ಟಕ್ಕೆ ತಾನೇ ಮಾತಾಡದೆ ಕೇಳಿದ ಮಾತುಗಳನ್ನೇ ಆಡುವನು ಮತ್ತು ಮುಂದಾಗುವ ಸಂಗತಿಗಳನ್ನು ನಿಮಗೆ ತಿಳಿಸುವನು. ಆತನು ನನ್ನದರೊಳಗಿಂದ ತೆಗೆದುಕೊಂಡು ನಿಮಗೆ ತಿಳಿಸುತ್ತಾ ನನ್ನನ್ನೇ ಮಹಿಮೆ ಪಡಿಸುವನು. ಕರ್ತನ ಪ್ರೀತಿ ದೇವಜನರೇ, ಈ ವಾಕ್ಯಗಳನ್ನು ಧ್ಯಾನಿಸುವಾಗ ಮತ್ತೊಂದು ವಾಕ್ಯದ ವಿಷಯದಲ್ಲಿ ಕರ್ತನಾತ್ಮ ನಮಗೆ ಆಲೋಚನೆ ಕೊಡ್ತಾ ಇದ್ದಾರೆ. ಅದೇನೆಂಬುದಾಗಿ ನೋಡುವುದಾದರೆ ಯೋಹಾನನ ಬರೆದ ಸುವಾರ್ತೆ ಪುಸ್ತಕ 21ನೇ ಅಧ್ಯಾಯ 25ನೇ ವಚನದಲ್ಲಿ, ಇದಲ್ಲದೆ ಯೇಸು ಮಾಡಿದ್ದು ಇನ್ನೂ ಬಹಳವಿದೆ, ಅದನ್ನೆಲ್ಲ ಒಂದೊಂದಾಗಿ ಬರೆಯುವುದಾದರೆ ಬರೆಯಬೇಕಾದ ಬಹಳ ಪುಸ್ತಕಗಳನ್ನು ಲೋಕವೇ ಹಿಡಿಸದೆ ಹೋದೀತೆಂದು ನಾನು ನೆನೆಸುತ್ತೇನೆ ಎಂಬುದಾಗಿ ಹೇಳಿ ಅಪೊಸ್ತಲನಾದಂಥ ಯೋಹಾನನೇ ಹೇಳ್ತಾ ಇದ್ದಾರೆ, ಯೇಸು ಕರ್ತನು ಮಾಡಿದಂತಹ ಕಾರ್ಯಗಳು, ಅವರು ಹೇಳಿದಂತಹ ಕಾರ್ಯಗಳು, ಅವರು ಮಾಡಿದಂಥ ಅದ್ಭುತಗಳು, ಇದೆಲ್ಲವನ್ನೂ ಸಹ ಇನ್ನೂ ಬಹಳ ಉಂಟು. ಅದನ್ನು ನಾವು ಸ್ವಲ್ಪ ಮಾತ್ರ ಬರೆದಿದ್ದೇವೆ, ಆದರೆ ಇನ್ನೂ ಬರೆಯಬೇಕು. ಆದರೆ ಬರೆಯಲಿಕ್ಕೆ ಆಗದೇ ಇರುವಷ್ಟು, ಲೋಕದಲ್ಲಿರುವಂಥ ಎಲ್ಲ ಪುಸ್ತಕಗಳನ್ನು ಸೇರಿಸಿದರೂ ಸಹ ಬರೆಯಲಿಕ್ಕೆ ಆಗದೇ ಇರುವಂಥ ಅಷ್ಟು ಅದ್ಭುತಗಳು, ಅಷ್ಟು ಮಹತ್ ಕಾರ್ಯಗಳು, ಅಷ್ಟು ಮಾತುಗಳು ಯೇಸು ಕರ್ತನು ಮಾಡಿದ್ದಾರೆ. ಅದಕ್ಕೋಸ್ಕರವಾಗಿ ದೇವರಾಗಿರುವಂಥ ಯೇಸು ಕರ್ತನನ್ನು ನಾವು ಮೊದಲನೇದಾಗಿ ಓದಿಕೊಂಡಂಥ ವಚನದಲ್ಲಿ ಹೇಳಿದರು, ನಾನು ನಿಮಗೆ ಹೇಳಬೇಕಾದದ್ದು ಇನ್ನೂ ಬಹಳ ಉಂಟು ಎಂಬುದಾಗಿ ಹೇಳಿ. ಹಾಗಾದರೆ ಆ ಬಹಳ ಇರುವಂಥ ಕಾರ್ಯಗಳನ್ನು ದೇವರಾಗಿರುವಂಥ ಕರ್ತನು ಮರೆಯಾಗಿ ಇಟ್ಟಿದ್ದಾರೆ ಎಂಬುದಾಗಿ ನೋಡುವುದಾದರೆ ನಾವು ಎಷ್ಟು ಭಾಗ್ಯವಂತರು ಪ್ರಿಯ ದೇವರ ಮಕ್ಕಳೇ. ದೇವರಾಗಿರುವಂಥ ಕರ್ತನು ನಮಗೆ ಮರೆಯಾಗಿ ಯಾವುದನ್ನು ಸಹ ಇಡಲಿಕ್ಕೆ ಬಯಸುವುದಿಲ್ಲ. ಯಾಕಂದರೆ ನೀವು ದೇವರಿಗೆ ಪ್ರಿಯರು. ದೇವರು ತನ್ನ ಪ್ರಾಣವನ್ನೇ ಕೊಟ್ಟು ನಿಮ್ಮನ್ನು ಆರಿಸಿ ತೆಗೆದುಕೊಂಡಿದ್ದಾರೆ ಎಂಬುದಾಗಿ ನೋಡುವುದಾದರೆ ನೀವು ದೇವರಿಗೆ ಎಷ್ಟು ಪ್ರಿಯರಾಗಿದ್ದೀರಿ ಆಲೋಚಿಸಿರಿ. ನಿಮಗೋಸ್ಕರವಾಗಿ ಯಾರಾದರೂ ಪ್ರಾಣವನ್ನು ಕೊಡ್ತಾರಾ? ನಿಮ್ಮ ತಂದೆಯೋ ತಾಯಿಯೋ ಬಂಧುವೋ ಮಿತ್ರರೋ, ನಿಮ್ಮ ಗಂಡನೋ ಹೆಂಡತಿಯೋ ಸ್ನೇಹಿತರೋ ನಿಮಗೋಸ್ಕರವಾಗಿ ಕೆಲವೊಂದು ತ್ಯಾಗವನ್ನು ಮಾಡ್ಬೋದು. ಸ್ವಲ್ಪ ಕಷ್ಟ ಎಂಬುದಾಗಿ ಹೇಳುವುದಾದರೆ ನಿಮ್ಮನ್ನು ಸಂತೈಸ್ಬೋದು, ಬಲಪಡಿಸ್ಬೋದು, ಆಧರಿಸ್ಬೋದು, ಅಥವಾ ಹಣಕಾಸುಗಳನ್ನು ಕೊಟ್ಟು ನಿಮ್ಮ ಅಗತ್ಯತೆಗಳನ್ನು ಅವರು ಒದಗಿಸಿ ಕೊಡ್ಬೋದು ವಿನಃ ನಿಮ್ಮ ನೋವುಗಳನ್ನು ಅವರು ಹೊತ್ತುಕೊಳ್ಳಲಿಕ್ಕೆ ಸಾಧ್ಯವಾ? ನಿಮಗೋಸ್ಕರವಾಗಿ ಅವರು ಪಾಡುಗಳನ್ನು ಹೊಟ್ಟುಕೊಳ್ಳಲಿಕ್ಕೆ ಸಾಧ್ಯವಾ? ನಿಮ್ಮ ಪಾಪಗಳನ್ನು ಅವರು ಹೊತ್ತುಕೊಳ್ಳಲಿಕ್ಕೆ ಸಾಧ್ಯವಾ? ನಿಮ್ಮ ಜೀವಿತದಲ್ಲಿರುವಂಥ ಒಂದೊಂದು ಬೇನೆಗಳನ್ನು, ನಿಮ್ಮ ರೋಗಗಳನ್ನು ಅವರು ಹೊತ್ತುಕೊಳ್ಳಲಿಕ್ಕೆ ಸಾಧ್ಯವೆಂಬುದಾಗಿ ನೋಡುವುದಾದರೆ ಇಲ್ಲ ಎಂಬುದಾಗಿ ಹೇಳಿ ನಮ್ಮ ಉತ್ತರ ಬರ್ತದೆ. ಆದರೆ ದೇವರಾಗಿರುವಂಥ ಯೇಸು ಕರ್ತನು ನಿಮ್ಮನ್ನು ಎಷ್ಟು ಪ್ರೀತಿ ಮಾಡ್ತಾರೆ ಗೊತ್ತಾ? ನಿಮ್ಮ ಪಾಪ, ನಿಮ್ಮ ಶಾಪ, ನಿಮ್ಮ ರೋಗ, ನಿಮ್ಮ ನೋವು, ನಿಮ್ಮ ಸಂಕಟಗಳು, ನಿಮ್ಮ ಬಾಧೆಗಳೆಲ್ಲವನ್ನೂ ಸಹ ಅವರು ಹೊತ್ತುಕೊಂಡಂಥ ದೇವರಾಗಿದ್ದಾರೆ. ಮಾತ್ರವಲ್ಲದೆ ಅವರ ಭಾರವನ್ನು ನಮ್ಮ ಮೇಲೆ ಹಾಕಲಿಕ್ಕೆ ಅವರು ಬಯಸುವುದಿಲ್ಲ. ಅದಕ್ಕೋಸ್ಕರವಾಗಿ ಅವರು ಪವಿತ್ರಾತ್ಮನನ್ನು ಕೊಡಲ್ಪಟ್ಟರು. ಆದುದರಿಂದಲೇ ಅವರು ಹೇಳ್ತಾ ಇದ್ದಾರೆ, ನಾನು ನಿಮಗೆ ಹೇಳಬೇಕಾದದ್ದು ಇನ್ನೂ ಬಹಳ ಉಂಟು, ಆದರೆ ನೀವು ಹೊರಲಿಕ್ಕಾಗೋದಿಲ್ಲ. ನೀವು ಹೊರಲಿಕ್ಕಾಗದೇ ಇದ್ದುದರಿಂದ ನಾನು ನಿಮಗೋಸ್ಕರವಾಗಿ ಒಬ್ಬ ಸಹಾಯಕನನ್ನು ಕೊಡುತ್ತೇನೆ.
ಅವ್ರು ಯಾರೆಂಬುದಾಗಿ ನೋಡುವುದಾದರೆ ಯೇಸು ಕರ್ತನಲ್ಲಿ ಇದ್ದಂಥ ಅದೇ ಆತ್ಮನು, ಯೇಸು ಕರ್ತನ ನಡೆಸಲ್ಪಟ್ಟಂಥ ಪವಿತ್ರಾತ್ಮನು, ಯೇಸು ಕರ್ತನು ಈ ಲೋಕದಲ್ಲಿ ಜನಿಸಲಿಕ್ಕಾಗಿ ಕಾರಣವಾದಂತಹ ಪವಿತ್ರಾತ್ಮನು, ಆ ಪವಿತ್ರಾತ್ಮನನ್ನೇ ಯೇಸು ಕರ್ತನ್ ನನಗೆ ನಿಮಗೆ ಕಳಿಸಿಕೊಟ್ಟಿದ್ದಾರೆ. ನಿಮ್ಮ ಒಳಗಡೆ ಪವಿತ್ರಾತ್ಮನಿದ್ದಾರೆ. ಈ ಪವಿತ್ರಾತ್ಮನು ಭಾರವನ್ನು ಹೊರುವವರಾಗಿ ಇದ್ದಾರೆ. ಈ ಪವಿತ್ರಾತ್ಮನು ಕರ್ತನ ಚಿತ್ತವನ್ನು ನೆರವೇರಿಸುವವರಾಗಿದ್ದಾರೆ. ಈ ಪವಿತ್ರಾತ್ಮನು ದೇವರಾಗಿರುವಂಥ ಯೇಸು ಕರ್ತನ ಮುಖಾಂತರವಾಗಿ ನಮಗೆ ಅನೇಕ ಸಂಗತಿಗಳನ್ನು ತಿಳಿಸುವವರಾಗಿ ಇದ್ದಾರೆ. ಯೇಸು ನಿಮಗೆ ಅನೇಕ ಪ್ರಕಟಣೆಗಳನ್ನು ಕೊಡುವವರಾಗಿದ್ದಾರೆ. ನಿಮ್ಮ ಜೊತೆಯಲ್ಲಿ ರಹಸ್ಯಗಳನ್ನು ಕುರಿತಾಗಿ ಮಾತನಾಡ್ತಾರೆ. ಮುಂದಾಗುವಂಥ ಸಂಗತಿಗಳನ್ನು ಕುರಿತಾಗಿ ಮಾತನಾಡ್ತಾರೆ. ನಿಮ್ಮನ್ನು ಈ ಲೋಕದ ಜನಗಳ ಮುಂದೆ ಆಶ್ಚರ್ಯಕರವಾದಂಥ ರೀತಿಯಲ್ಲಿ ನಡೆಸುವವರಾಗಿದ್ದಾರೆ. ಎಷ್ಟು ಒಳ್ಳೆಯ ದೇವರಾತ್ಮರು ನೋಡ್ರಿ. ಕೆಲವೊಂದು ಸಮಯಗಳಲ್ಲಿ ನಿಮ್ಮ ಸ್ನೇಹಿತರು, ನಿಮ್ಮ ಬಂಧು ಮಿತ್ರರು ಎಲ್ಲರೂ ಸಹ ನಿಮ್ಮನ್ನು ಬಿಟ್ಟು ಹಗಲಲ್ಪಡ್ಬೋದು. ಆದರೆ ಪವಿತ್ರಾತ್ಮನಿದ್ದಾರಲ್ವಾ, ಅವರು ನಿಮ್ಮನ್ನು ಬಿಟ್ಟು ಹಗಲಿ ಹೋಗುವುದಿಲ್ಲ. ಅವರು ಶಾಶ್ವತವಾಗಿ ನಿಮ್ಮ ಜೊತೆಯಲ್ಲಿ ಇರಲಿಕ್ಕೋಸ್ಕರವಾಗಿ ದೇವರಾಗಿರುವಂಥ ಯೇಸು ಕರ್ತನು ಕೊಡಲ್ಪಟ್ಟಂಥ ಸಹಾಯಕನು, ನಿಮ್ಮ ಬೋಧಕನು, ನಿಮ್ಮ ಉಪದೇಶಕನು, ನಿಮ್ಮ ಮಾರ್ಗದರ್ಶಕನು, ನಿಮಗೆ ನಿಮ್ಮ ಸಂಕಷ್ಟಗಳಿಗೆ ನಿಮ್ಮನ್ನು ಆಧರಿಸಲಿಕ್ಕೋಸ್ಕರವಾಗಿ ಕೊಟ್ಟಿರುವಂಥವರೇ ದೇವರಾತ್ಮನು. ನಿಮಗೆ ಜ್ಞಾನವನ್ನು ಕೊಡ್ತಾರೆ, ನಿಮಗೆ ಉಪದೇಶವನ್ನು ಮಾಡ್ತಾರೆ. ನೀವು ಮೋಸ ಹೋಗದ ಹಾಗೆ ನಿಮ್ಮನ್ನು ನಡೆಸಲ್ಪಡುವವರಾಗಿದ್ದಾರೆ. ಮಾಡುವಂಥ ಜನಗಳ ಮುಂದೆ ನಿಮ್ಮನ್ನು ಎಚ್ಚರಪಡಿಸುವವರಾಗಿದ್ದಾರೆ. ಒಂದು ವೇಳೆ ನೀವು ಮೋಸ ಹೋಗಲ್ಪಟ್ಟು ಸಹ ಇನ್ನು ಸರಿಯಾದಂಥ ಮಾರ್ಗದಲ್ಲಿ ನಡೆಯಬೇಕೆಂಬುದಾಗಿ ಹೇಳಿ ಅವರನ್ನು ನೀವು ಆತುಕೊಳ್ಳುವುದಾದರೆ ಪವಿತ್ರಾತ್ಮನು ನಿಮಗೆ ಮುಂದಾಗುವಂಥ ಸಂಗತಿಗಳನ್ನು ತಿಳಿಸುವವರಾಗಿದ್ದಾರೆ. ಪ್ರಿಯರೇ, ನಿಮ್ಮಲ್ಲಿ ಪವಿತ್ರಾತ್ಮನಿದ್ದಾರಾ? ಪವಿತ್ರಾತ್ಮನು ಯಾವಾಗಲೂ ಸಹ ನಿಮ್ಮೊಳಗಡೆ ವಾಸ ಮಾಡ್ತಾ ಇದ್ದಾರೆ. ನೀವು ದೇವರಾತ್ಮನಿಗೋಸ್ಕರವಾಗಿ ಕರ್ತನಿಂದ ಸ್ಥಾಪಿಸಲ್ಪಟ್ಟಂತಹ ಆಲಯ. ದೇವರಾಗಿರುವಂಥ ಯೇಸು ಕರ್ತನು ತನ್ನ ಶಿಲುಬೆ ಮೇಲೆ ತನ್ನ ಪ್ರಾಣವನ್ನು ಕೊಟ್ಟು, ಆ ಪ್ರಾಣವನ್ನು ಕೊಡುವುದರ ಮುಖಾಂತರವಾಗಿ ಅವ್ರ ಶಿಲುಬೆಯಲ್ಲಿ ಜಜ್ಜಲ್ಪಡುವುದರ ಮುಖಾಂತರವಾಗಿ ಆ ಆಲಯದ ತೆರೆಗಳು ಒಡೆಯಲ್ಪಟ್ಟಿತು ಎಂಬುದಾಗಿ ನಾವು ನೋಡಲ್ಪಡ್ತೇವೆ. 2 ಭಾಗವಾಯಿತು ಎಂಬುದಾಗಿ ನೋಡಲ್ಪಡ್ತೇವೆ. ಅಂದ್ರೆ ಆ ಆಲಯದಲ್ಲಿ, ಕೈಯಿಂದ ಕಟ್ಟಲ್ಪಟ್ಟಂತ ಆಲಯದಲ್ಲಿ ದೇವರಾದ ಕರ್ತನು ವಾಸ ಮಾಡೋದಿಲ್ಲ. ಬದಲಾಗಿ ಆತನಿಂದ ಆರಿಸಿಕೊಂಡಂತ ನಿಮ್ಮ ಒಳಗಡೆ ಅವರು ವಾಸ ಮಾಡುವವರಾಗಿ ಇದ್ದಾರೆ. ಪವಿತ್ರಾತ್ಮನ ಮುಖಾಂತರವಾಗಿ ದೇವರಾಗಿರುವಂಥ ಯೇಸು ಕರ್ತನು ನಿಮ್ಮಲ್ಲಿ ವಾಸ ಮಾಡ್ತಾ ಇದ್ದಾರೆ. ನೀವು ದೇವರಾಗಿರುವಂಥ ಯೇಸುವಿಗೆ ನಿವಾಸವಾಗಿದ್ದೀರಿ. ಈಗ ಕರ್ತನು ಆತ್ಮನ ಮುಖಾಂತರವಾಗಿ ನಿಮ್ಮಲ್ಲಿ ವಾಸ ಮಾಡ್ತಾ ಇದ್ದಾರೆ. ಯಾಕಾಗಿ ಇದ್ದಾರೆ ಗೊತ್ತಾ? ಯೇಸುವಿನ ಸಂಗತಿಗಳನ್ನು ತಿಳಿಸುವುದಕ್ಕೋಸ್ಕರವಾಗಿ. ಹೌದು ಪ್ರಿಯರೇ, ಪವಿತ್ರಾತ್ಮನು ಯೇಸು ಕರ್ತನ ಮಾತುಗಳನ್ನು ನಿಮಗೆ ತಿಳಿಸುವವರಾಗಿದ್ದಾರೆ. ಯೇಸು ಹೇಳಿದ್ದಾರಲ್ಲ, ನಿಮಗೆ ಹೇಳುವಂಥದ್ದು ಇನ್ನೂ ಬಹಳ ಉಂಟು ಎಂಬುದಾಗಿ ಹೇಳಿ ಆ ಬಹಳ ಇರುವಂಥ ಕಾರ್ಯಗಳನ್ನು ಪವಿತ್ರಾತ್ಮ ನಿಮ್ಮ ಮುಖಾಂತರವಾಗಿ ಅವರು ಮಾತನಾಡುವವರಾಗಿದ್ದಾರೆ. ನಿಮ್ಮ ಮುಖಾಂತರವಾಗಿ ಅವರು ನೆರವೇರಿಸುವವರಾಗಿ ಇದ್ದಾರೆ. ಅಪೊಸ್ತಲನಾದಂಥ ಯೋಹಾನನು ಹೇಳಲ್ಪಟ್ಟರು, ಯೇಸು ಕರ್ತನು ಮಾಡಿದ್ದು ಇನ್ನೂ ಬಹಳ ಉಂಟು, ಆದರೆ ಬರೆಯಲಿಕ್ಕೆ ಹೋಯಿತು ಅಂದರೆ ಲೋಕದಲ್ಲಿರುವಂಥ ಯಾವ ಪುಸ್ತಕಗಳು ಸಹ ಸಾಕಾಗುವುದಿಲ್ಲ ಎಂಬುದಾಗಿ ಹೇಳಿ. ಅದಕ್ಕೋಸ್ಕರವಾಗಿ ಈಗ ಪವಿತ್ರಾತ್ಮ ನಿಮಗೆ ಕೊಡಲ್ಪಟ್ಟರು, ನಮಗೆ ಕೊಡಲ್ಪಟ್ಟರು. ಈಗ ನಮ್ಮ ಹೃದಯನ ದೇವರಾತ್ಮನಿಗೆ ಒಪ್ಪಿಸಿಕೊಡುವುದಾದರೆ, ನಮ್ಮ ಆತ್ಮ ಪ್ರಾಣ ಶರೀರವನ್ನು ದೇವರಾತ್ಮನಿಗೆ ಒಪ್ಪಿಸಿಕೊಡುವುದಾದರೆ ನಮ್ಮ ಹೃದಯದಲ್ಲಿ ಅವರು ಬರೆಯಲ್ಪಡ್ತಾರೆ. ನಾವು ಮರಣಿಸುವ ತನಕವಾಗಿಯೂ ಸಹ ಕರ್ತನಿಗೋಸ್ಕರವಾಗಿ ಬಹಳವಾಗಿ ಮಾತನಾಡುವವರಾಗಿ ಇರ್ತೇವೆ. ನಮ್ಮ ಮಾತುಗಳೆಲ್ಲವೂ ಸಹ ಮಾಂಸದಿಂದ ಬರುವಂಥ ಮಾತುಗಳಾಗಿರುವುದಿಲ್ಲ, ಪವಿತ್ರಾತ್ಮನಿಂದ ಬರುವಂಥ ಮಾತುಗಳಾಗಿರುತ್ತದೆ. ಆದ ಕಾರಣ ಪವಿತ್ರಾತ್ಮನಿಗೆ ನಮ್ಮನ್ನು ನಾವು ಸಮರ್ಪಿಸಿಕೊಡಬೇಕು. ಹೇಗೆ ಸಮರ್ಪಿಸಿಕೊಡುವಂಥದ್ದು ಎಂಬುದಾಗಿ ನೋಡುವುದಾದರೆ, ಯೇಸು ಕರ್ತನ ಸ್ವಂತ ರಕ್ಷಕನಾಗಿ ಅಂಗೀಕರಿಸಿಕೊಂಡ ನಂತರದಲ್ಲಿ ಆತನಿಗೋಸ್ಕರವಾಗಿ ನಮ್ಮನ್ನು ನಾವು ಸಮರ್ಪಿಸಿಕೊಳ್ಳಬೇಕು. ದೀಕ್ಷಾ ಸ್ನಾನದೊಟ್ಟಿಗೂ ಸಹ ನಮ್ಮನ್ನು ಸಮರ್ಪಿಸಿಕೊಳ್ಳಬೇಕು. ಯೇಸುವಿನ ಮೇಲೆ ನಂಬಿಕೆ ಇಡಲ್ಪಟ್ಟಿದ್ದೇವೆ ಎಂಬುದಾಗಿ ಹೇಳಿ ಅನೇಕರು ಹೇಳ್ತಾರೆ, ಆದರೆ ದೀಕ್ಷಾ ಸ್ನಾನವನ್ನು ತೆಗೆದುಕೊಳ್ಳೋದಿಲ್ಲ. ಅವರು 2 ವರ್ಷ, 3 ವರ್ಷ, 4 ವರ್ಷ, ಈಗ ಅನೇಕ ವರ್ಷಗಳ ತನಕವಾಗಿ ಕಾಯ್ತಾರೆ. ಆದರೆ ಯೇಸು ಕರ್ತನ ಮೇಲೆ ನಂಬಿಕೆ ಇಡುವಂಥದ್ದು ನಮಗೆ ಕೊಡಲ್ಪಟ್ಟಂಥ ಶ್ರೇಷ್ಠವಾದಂಥ ಭಾಗ್ಯ ಎಂಬುದಾಗಿ ಎಣಿಸಲ್ಪಟ್ಟು, ಕರ್ತನಿಗೋಸ್ಕರವಾಗಿ ನಾವು ಆತನಿಗೋಸ್ಕರವಾಗಿ ನಾವು ಕಡೆಯವರೆಗೂ ಸಹ ಜೀವಿಸ್ತೇವೆ ಎಂಬುದಾಗಿ ಆರೈಕೆ ಮಾಡಿಕೊಟ್ಟಂಥ ಪ್ರತಿಯೊಬ್ಬರು ಸಹ ದೀಕ್ಷಾಸ್ಥಾನದ ಹೋಗುವಂಥ ಸಮಯದಲ್ಲಿ ಆ ದೀಕ್ಷಾಸ್ಥಾನದ ಮುಖಾಂತರವಾಗಿ ಸಹ ಕೆಲವರು ಪವಿತ್ರಾತ್ಮನನ್ನ ಸ್ವಾಗತಿಸುವವರಾಗಿದ್ದಾರೆ. ಪವಿತ್ರಾತ್ಮರು ಅವರ ಒಳಗಡೆ ವಾಸ ಮಾಡುವವರಾಗಿಯೂ ಸಹ ಇದ್ದಾರೆ. ಈ ಕಾರ್ಯಗಳನ್ನು ನಾವು ಅಪೊಸ್ತಲ ಕೃತ್ಯಗಳಲ್ಲಿ ಅನೇಕ ಕಡೆಯಲ್ಲಿ ನೋಡ್ಬೋದು. ಅವರು ದೀಕ್ಷಾಸ್ನಾನ ಮಾಡಿಸಿಕೊಂಡ ನಂತರದಲ್ಲಿ ಪವಿತ್ರಾತ್ಮನು ಅವರ ಮೇಲೆ ಸುರಿಯಲ್ಪಟ್ಟದ್ದು, ಇದರ ಗುರುತಾಗಿ ಅವರು ಹೊಸ ಭಾಷೆಗಳನ್ನು ಆಡುವಂಥದ್ದನ್ನು ನಾವು ನೋಡಲ್ಪಡ್ತೇವೆ. ಪವಿತ್ರಾತ್ಮ ನಿಮ್ಮಲ್ಲಿ ಇರುವುದಾದರೆ ನೀವು ಹೊಸ ಭಾಷೆಗಳನ್ನು ಮಾತನಾಡ್ತೀರಿ, ಅನ್ಯ ಭಾಷೆಗಳನ್ನು ಮಾತನಾಡ್ತೀರಿ. ಮಾತ್ರವಲ್ಲ, ಪ್ರೀತಿ, ಸಂತೋಷ, ಸಮಾಧಾನ, ದೀರ್ಘ ಶಾಂತಿ, ಕ್ಷಮೆ, ದಮ್ಮೆ, ನಂಬಿಕೆ, ಸಾಧುತ್ವ, ಇವೆಲ್ಲವೂ ಸಹ ಈ ಫಲಗಳು ನಿಮ್ಮಲ್ಲಿ ಇರುವಂಥದ್ದಾಗಿರ್ತದೆ. ಯಾರೋ ನಿಮ್ಮನ್ನು ಬೈಯಲ್ಪಟ್ಟು ತಕ್ಷಣದಲ್ಲಿ ಕೋಪಿಸಿಕೊಳ್ತಾ ಇದ್ದೀರಾ, ಹಾಗಾದರೆ ನೀವು ಪವಿತ್ರಾತ್ಮನಿಗೆ ಬಹಳವಾಗಿ ಸ್ಥಳವನ್ನು ಕೊಟ್ಟಿಲ್ಲ ನೋಡ್ರಿ. ಪವಿತ್ರಾತ್ಮ ನಿಮ್ಮಲ್ಲಿ ಇರುವಂಥದ್ದು ವಿಶೇಷವಲ್ಲ, ಆದರೆ ನೀವು ಪವಿತ್ರಾತ್ಮನಿಗೆ ಎಷ್ಟು ಮಹತ್ವವನ್ನು ಕೊಟ್ಟಿದ್ದೀರಾ ಅದೇ ವಿಶೇಷ. ಪವಿತ್ರಾತ್ಮನ ದುಃಖಪಡಿಸಬಾರ್ದು.
ಕೆಲವರ ಒಳಗಡೆ ಪವಿತ್ರಾತ್ಮನು ಬಹಳವಾಗಿ ಮನನೊಂದುಕೊಳ್ಳುತ್ತಾರೆ, ನರಳಾಟದಲ್ಲಿ ಇರ್ತಾರೆ, ವೇದನೆ ಪಡ್ತಾ ಇರ್ತಾರೆ. ಕೆಲವರ ಜೀವಿತದಲ್ಲಿ ಮೌನವಾಗಿ ಇದ್ಬಿಡ್ತಾರೆ. ಮೌನವಾಗಿ ಇರುವುದಾದರೆ ಅವರ ಸ್ವರವನ್ನು ನೀವು ಕೇಳಲಿಕ್ಕೆ ಹೇಗೆ ಸಾಧ್ಯ? ಪವಿತ್ರಾತ್ಮ ನಿಮ್ಮ ಒಳಗಡೆ ಮೌನವಾಗಿರುವುದಾದರೆ ನೀವು ಯೇಸುವಿಗೆ ಹೇಗೆ ಸಾಕ್ಷಿಯಾಗಿ ಜೀವಿಸಲಿಕ್ಕೆ ಸಾಧ್ಯ? ದೇವರಾಗಿರುವ ಕರ್ತನ ಈ ಸಮಯದಲ್ಲಿ ಪ್ರಾರ್ಥನೆಗಾಗಿ ನಾನು ಕುಳಿತುಕೊಂಡ ಸಮಯದಲ್ಲಿ 2 ಕಾರ್ಯಗಳನ್ನು ತಿಳಿಸಲ್ಪಟ್ಟರು. ಒಂದು, ಅನೇಕರು ಯೇಸುವನ್ನ ಸಭೆಯಲ್ಲಿ ಬಿಟ್ಟು ಹೋಗ್ತಾ ಇದ್ದಾರೆ. ಇನ್ನೊಂದು, ಮತ್ತೆ ಕೆಲವರು ಪವಿತ್ರಾತ್ಮನನ್ನ ಮನೆಯಲ್ಲಿ ಬಿಟ್ಟು ಹೋಗ್ತಾ ಇದ್ದಾರೆ. ಇದರ ಅರ್ಥ ನೋಡುವುದಾದರೆ ವಾರಕ್ಕೊಂದು ಬಾರಿ ಮಾತ್ರವೇ ಯೇಸುವನ್ನ ಸಭೆಯಲ್ಲಿ ಅವರು ಧ್ಯಾನಿಸಲ್ಪಡ್ತಾರೆ, ಸಭೆಯಲ್ಲಿ ಘನಪಡಿಸ್ತಾರೆ. ಭಾನುವಾರ ಮಾತ್ರವೇ ದೇವರನ್ನ ಯೇಸುವನ್ನು ಕೊಂಡಾಡಲ್ಪಡ್ತಾರೆ. ಆದರೆ ಮಿಕ್ಕಾದ ದಿನಗಳಲ್ಲಿ ನೋಡುವುದಾದರೆ ಅವರು ಲೋಕದಲ್ಲಿ ಇರುವವರಿಗಿಂತಲೂ ಸಹ ಕೀಳಾಗಿ ಜೀವಿಸಲ್ಪಡ್ತಾ ಇದ್ದಾರೆ. ಇನ್ನೂ ಸಹ ಕೆಲವರು ನೋಡುವುದಾದರೆ ಮನೆಯಲ್ಲಿ ಬರುವಾಗ ಮಾತ್ರವೇ ಪವಿತ್ರಾತ್ಮನು, ಅವರವರ ಮನೆಗಳಲ್ಲಿ ಮಾತ್ರವೇ ಪವಿತ್ರಾತ್ಮನು. ನೀವು ಸಹ ಅಂಥವರಾಗಿ ಇದ್ದೀರಾ? ನಿಮ್ಮ ಮನೆಯಲ್ಲಿ ಮಾತ್ರವೇ ಪವಿತ್ರಾತ್ಮನನ್ನು ಆಲೋಚಿಸ್ತೀರಾ, ಅಥವಾ ಪವಿತ್ರಾತ್ಮನೆಯನ್ನೇ ಮರೆತವರಾಗಿ ನೀವು ಜೀವಿಸಲ್ಪಡ್ತಾ ಇದ್ದೀರಾ? ಎಚ್ಚರಿಕೆ ಆಗಿರ್ರಿ. ಪವಿತ್ರಾತ್ಮನ್ನೇ ಮರೆತು ನೀವು ಜೀವಿಸಲ್ಪಡ್ತಾ ಇದ್ದೀರಾ ಅಂದ್ರೆ, ಪವಿತ್ರಾತ್ಮನನ್ನು ಬಿಟ್ಟು ನೀವು ಜೀವಿಸಲ್ಪಡ್ತಾ ಇದ್ದೀರಾ ಅಂದ್ರೆ ಹೇಗೆ ನೀವು ದೇವರ ರಾಜ್ಯವನ್ನು ಸೇರಲಿಕ್ಕೆ ಸಾಧ್ಯ? ಪವಿತ್ರಾತ್ಮ ನಿಮ್ಮ ಒಳ್ಳೆಯದಕ್ಕೋಸ್ಕರವಾಗಿ ಕೊಡಲ್ಪಟ್ಟಿದವರಾಗಿ ಇದ್ದಾರೆ. ಪವಿತ್ರಾತ್ಮನ ಒಂದು ಕಾರ್ಯ ನಿಮ್ಮನ್ನ ಪರಲೋಕ ರಾಜ್ಯದಲ್ಲಿ ನಿಲ್ಲಿಸುವುದಕ್ಕೋಸ್ಕರವಾಗಿ ಕೊಡಲ್ಪಟ್ಟಿದ್ದಾರೆ. ಇಂದು ಅನೇಕರು ಪವಿತ್ರಾತ್ಮನೇ ಇಲ್ಲ ಎಂಬುದಾಗಿ ಹೇಳಲ್ಪಡ್ತಾರೆ. ಇನ್ನು ಕೆಲವು ವೇದ ಪಂಡಿತರ ಹಾಗೆ ಈ ಅನ್ಯ ಭಾಷೆಗಳಿಲ್ಲ, ಪವಿತ್ರಾತ್ಮನೇ ಇಲ್ಲ ಎಂಬುದಾಗಿ ಹೇಳಿಕೊಳ್ಳುತ್ತಾರೆ. ಇದೆಲ್ಲವನ್ನು ನೋಡುವುದಾದರೆ ದೇವರಾಗಿರುವಂತಹ ಯೇಸು ಕರ್ತನಿಗಿಂತಲೂ ಸಹ ನಾವು ದೊಡ್ಡವರಾ? ಅವರು ಹೇಳಲ್ಪಟ್ರು, ಪವಿತ್ರಾತ್ಮನನ್ನು ನಿಂದಿಸಬೇಡ್ರಿ. ಪವಿತ್ರಾತ್ಮನ ನಿಂದನೆಗೆ ಈ ಭೂಮಿಯಲ್ಲೂ ಕ್ಷಮೆ ಇಲ್ಲ, ಪರಲೋಕದಲ್ಲೂ ಕ್ಷಮೆ ಇಲ್ಲ. ಇವತ್ತು ಪವಿತ್ರಾತ್ಮನ ವಿಷಯದಲ್ಲಿ ಎಷ್ಟೆಲ್ಲ ವಿಧವಾದಂತಹ ಭೇದ ಭಾವಗಳು ನಡೀತಾ ಇದೆ ಗೊತ್ತಾ? ಕೆಲವರು ಪವಿತ್ರಾತ್ಮನಿದ್ದಾನೆ ಎಂಬುದಾಗಿ ಹೇಳಿ ವಿಧ ವಿಧವಾದಂತಹ ರೀತಿಯಲ್ಲಿ ಲೋಕದವರ ಅನುಸಾರವಾಗಿ ನಡೆದುಕೊಳ್ಳುತ್ತಾ ಇದ್ದಾರೆ. ಇನ್ನು ಕೆಲವರು ಪವಿತ್ರಾತ್ಮನ ಇಲ್ಲವೇ ಎಂಬುದಾಗಿ ಹೇಳಿ ಅವರು ಬೋಧಿಸಲ್ಪಡ್ತಾ ಇದ್ದಾರೆ. ಆದರೆ ಅವರ ಪ್ರಾರಂಭದ ಜೀವಿತವನ್ನು ನೋಡುವುದಾದರೆ ಅವರು ಪ್ರಾರಂಭದಲ್ಲಿ ಅನ್ಯ ಭಾಷೆಯನ್ನು ಮಾತನಾಡಲ್ಪಟ್ಟಂಥವರು, ಪ್ರಾರಂಭದಲ್ಲಿ ಪವಿತ್ರಾತ್ಮನ ಅನುಸಾರವಾಗಿ ಜೀವಿಸಲ್ಪಟ್ಟಂಥವರು, ಪ್ರಾರಂಭದಲ್ಲಿ ಪವಿತ್ರಾತ್ಮನಿಂದ ತುಂಬಲ್ಪಟ್ಟವರಾಗಿ ಅವರು ಪ್ರಾರ್ಥಿಸಿದರು, ಪವಿತ್ರಾತ್ಮನಿಂದ ತುಂಬಲ್ಪಟ್ಟವರಾಗಿ ಆರಾಧಿಸಿದರು, ಪವಿತ್ರಾತ್ಮನಿಂದ ನಡೆಸಲ್ಪಟ್ಟವರಾಗಿ ಅವರು ಸುವಾರ್ತೆಯನ್ನು ಸಾರಿದ್ರು, ಸೇವೆಯನ್ನು ಮಾಡಿದ್ರು. ಈಗ ನೋಡುವುದಾದ್ರೆ ಅವರಿಗೆ ಪದವಿ ಬಂತು, ಹೊಗಳಿಕೆ ಬಂತು, ಹಣ ಬಂತು, ಐಶ್ವರ್ಯ ಬಂತು, ಸಂಪತ್ತು ಬಂತು, ಇದೆಲ್ಲವೂ ಬಂತು. ಈಗ ಅವರು ಪವಿತ್ರಾತ್ಮನ ನಿರಾಕರಿಸ್ತಾರೆ, ಪವಿತ್ರಾತ್ಮನ ದೂರ ಇಟ್ಟಿದ್ದಾರೆ. ದೇವರಾಗಿರುವಂತಹ ಯೇಸು ಕರ್ತನು ಹೇಳ್ತಾರೆ, ನೀವು ದೇವರನ್ನ ಧನವನ್ನೇ ಎರಡನ್ನು ಸಹ ಸೇವಿಸಲಿಕ್ಕೆ ಸಾಧ್ಯವಿಲ್ಲ ಎಂಬುದಾಗಿ ಹೇಳಿ. ಒಬ್ಬ ಹಣವನ್ನು ನಂಬಿಕೊಂಡು ಹಣದ ಮೇಲೆ ತನ್ನ ಜೀವಿತವನ್ನು ಕಟ್ಟಿಕೊಂಡು ಯೇಸುವನ್ನು ನಂಬಿದ್ದೇನೆ, ನಾನು ಯೇಸುವಿಗೋಸ್ಕರವಾಗಿ ಜೀವಿಸ್ತಾ ಇದ್ದೇನೆ ಎಂಬುದಾಗಿ ಹೇಳುವುದಾದ್ರೆ ನೀನು ಒಬ್ಬ ಸುಳ್ಳು ಕ್ರೈಸ್ತ. ಅವನು ಯೂದನಿಗಿಂತಲೂ ಕಡಿಯಾದಂಥವನು. ಹಣಕ್ಕೋಸ್ಕರವಾಗಿ ಸೇವೆ ಮಾಡುವಂಥದ್ದಲ್ಲ, ಕರ್ತನಿಗೋಸ್ಕರವಾಗಿ ನಾವು ಸೇವೆಯನ್ನು ಮಾಡಲಿಕ್ಕೋಸ್ಕರವಾಗಿ ಬಂದಿದ್ದೇವೆ. ಹಣವು ನಮ್ಮ ಅಗತ್ಯತೆಗಳನ್ನು ಒದಗಿಸಿಕೊಡುತ್ತದೆ ವಿನಃ ನಿತ್ಯ ಜೀವನ ಕೊಡುವುದಿಲ್ಲ. ಆದರೆ ದೇವರಾಗಿರುವಂತಹ ಯೇಸು ಕರ್ತನು ನಿತ್ಯ ಜೀವನ ಕೊಡುವವರಾಗಿ ಇದ್ದಾರೆ. ಅದಕ್ಕೋಸ್ಕರವಾಗಿ ಇದನ್ನು ಖಾತ್ರಿಪಡಿಸಲಿಕ್ಕೋಸ್ಕರವಾಗಿ ನಮಗೆ ಪವಿತ್ರಾತ್ಮನ ಕೊಡಲ್ಪಟ್ಟರು. ಪವಿತ್ರಾತ್ಮನ ಮುಖಾಂತರವಾಗಿ ಅವರು ನಮ್ಮ ಜೊತೆಯಲ್ಲಿ ಮಾತನಾಡ್ತಾರೆ. ಪವಿತ್ರಾತ್ಮನ ಮುಖಾಂತರವಾಗಿ ಮುಂದಾಗುವಂತಹ ಸಂಗತಿಗಳನ್ನು ತಿಳಿಸಲ್ಪಡ್ತಾರೆ. ಪವಿತ್ರಾತ್ಮನ ಮುಖಾಂತರವಾಗಿ ಪ್ರಕಟಿಸಲ್ಪಡ್ತಾರೆ, ಪ್ರವಾದನೆ ಹೇಳಿಸ್ತಾರೆ, ಗುಣಪಡಿಸ್ತಾರೆ, ಸ್ವಸ್ಥಪಡಿಸ್ತಾರೆ. ಪವಿತ್ರಾತ್ಮನ ಮುಖಾಂತರವಾಗಿ ನಾವು ಸಹಿಸಿಕೊಳ್ಳುವ ಹಾಗೆ, ಬಾಧೆಗಳನ್ನು ಹೊಂದಿಕೊಳ್ಳುವ ಹಾಗೆ, ಬಾಧೆಗಳನ್ನು ನಾವು ಸಹಿಸಿಕೊಳ್ಳುವ ಹಾಗೆ, ನಿಂದನೆಗಳನ್ನು ಅನುಭವಿಸುವಂಥ ಸಮಯದಲ್ಲೂ ಆದರಣೆಯನ್ನು ಹೊಂದಿಕೊಂಡು, ಸಂತೈಸುವಿಕೆಯನ್ನು ಹೊಂದಿಕೊಂಡು ಕರ್ತನಿಗೋಸ್ಕರವಾಗಿ ನಾವು ಜೀವಿಸಲಿಕ್ಕೋಸ್ಕರವಾಗಿ ಪವಿತ್ರಾತ್ಮ ನಮ್ಮನ್ನು ಬೋಧಿಸ್ತಾರೆ, ನಡೆಸ್ತಾರೆ, ಸಂತೈಸ್ತಾರೆ, ಬಲಪಡಿಸ್ತಾರೆ, ಆಧರಿಸ್ತಾ ಇದ್ದಾರೆ. ಅಂತ ಪವಿತ್ರಾತ್ಮನನ್ನು ನೀನು ಹೊಂದಿಕೊಂಡವನಾಗಿ ಈ ದಿನದಲ್ಲಿ ಪವಿತ್ರಾತ್ಮನಿಗೆ ಮೆಚ್ಚುಗೆಯಾಗಿ ಜೀವಿಸ್ತಾ ಇದೆಯಾ, ಅಥವಾ ನಿನ್ನ ಅನುಸಾರವಾಗಿ, ನಿನ್ನ ಮಾಂಸದ ಅನುಸಾರವಾಗಿ ಇಷ್ಟ ಬಂದ ಹಾಗೆ ಜೀವಿಸಲ್ಪಡ್ತಾ ಇದೆಯಾ? ಎಚ್ಚರಿಕೆ. ಪವಿತ್ರಾತ್ಮನ ಅನ್ಲಗೆಳೆಯುವುದು ಪಡ್ತು ಅಂತಂದ್ರೆ ನಿನಗೆ ನಿತ್ಯ ಜೀವ ಇಲ್ಲ. ಪವಿತ್ರಾತ್ಮನ ಇಲ್ಲದ ಅಂತ ಜೀವಿಸ್ತು ಅಂದ್ರೆ ನಿತ್ಯ ಜೀವ ನಿನಗೆ ಇಲ್ಲ. ಆಲೋಚಿಸು. ಇಂದು ಅನೇಕರು ಪವಿತ್ರಾತ್ಮನನ್ನ ಹಲ್ಲೆಗೆಳೆಯಲ್ಪಟ್ಟು ಜೀವಿಸ್ತಾರೆ, ಪವಿತ್ರಾತ್ಮನ ಇಲ್ಲದವರಾಗಿ ಜೀವಿಸಲ್ಪಡ್ತಾ ಇದ್ದಾರೆ. ಲೋಕದಲ್ಲಿ ಒಂದು ವಿಧವಾಗಿ, ಸಭೆಯಲ್ಲಿ ಒಂದು ವಿಧವಾಗಿ, ಸಭೆಯಲ್ಲಿ ಅನ್ಯ ಭಾಷೆ, ಲೋಕದಲ್ಲಿ ಒಂದು ವಿಧವಾದಂತಹ ಅನ್ಯ ಭಾಷೆ. ಲೋಕದಲ್ಲಿ ಇರುವಂತಹ ಮನುಷ್ಯರು ನೋಡುವುದಾದರೆ ಎಷ್ಟೋ ಭಯಭಕ್ತಿ ಉಳ್ಳವರಾಗಿ ಅವರು ವಿಗ್ರಹಗಳ ಬಳಿಯಲ್ಲಿ ಹೋಗಲ್ಪಡ್ತಾರೆ. ಇಂದು ಸತ್ಯವಾದಂತಹ ದೈವರನ್ನು, ಭಯಂಕರವಾದಂತಹ ದೈವರನ್ನು ನಂಬಲ್ಪಟ್ಟಂತ ನಿಮಗೆ ಆ ಭಯ ಇದೆಯಾ? ಪವಿತ್ರಾತ್ಮನ ವಿಷಯದಲ್ಲಿ ತಿಳಿದುಕೊಳ್ಳಬೇಕಾದಂತಹ ಕಾರ್ಯಗಳು ನೀವು ತಿಳಿದುಕೊಳ್ತಾ ಇದ್ದೀರಾ? ಪವಿತ್ರಾತ್ಮನಿಗೆ ನಿಮ್ಮ ಆತ್ಮಿಕ ಜೀವಿತದಲ್ಲಿ ಅವಕಾಶವನ್ನು ಕೊಟ್ಟಿದ್ದೀರಾ? ಇಂದು ಒಬ್ಬ ದೈವ ಮನುಷ್ಯನು ನಾನು ಯೇಸುವನ್ನು ನಂಬಿದ್ದೇನೆ ಎಂಬುದಾಗಿ ಹೇಳಿ ಒಬ್ಬ ಸೇವಕರಿಗೆ ವಿರುದ್ಧವಾಗಿ ನಿಂತುಕೊಳ್ಳುವಂಥದ್ದು, ಸಭೆಗೆ ವಿರುದ್ಧವಾಗಿ ಕಾರ್ಯಗಳನ್ನು ಮಾಡುವಂಥದ್ದು, ಮತ್ತೊಬ್ಬ ವಿಶ್ವಾಸಿಯನ್ನು ಮನನೊಯಿಸುವಂಥದ್ದು, ಈ ಕಾರ್ಯಗಳೆಲ್ಲವೂ ಇದ್ದು ಸಹ ನಾನು ದೇವರಾತ್ಮನಿದ್ದಾನೆ ಎಂಬುದಾಗಿ ಹೇಳುವುದಾದರೆ ಇಂಥವನನ್ನು ದೇವರಾದ ಕರ್ತನು ಹೌದು ಹೌದು ಎಂಬುದಾಗಿ ಹೇಳಿ ಒಪ್ಪಿಕೊಳ್ತಾರಾ?
ಪವಿತ್ರಾತ್ಮ ನಮ್ಮಲ್ಲಿ ಇರುವುದಾದರೆ ನಾವು ಫಲಗಳಿಂದ ತುಂಬಲ್ಪಡ್ತೇವೆ. ಈ ಫಲಗಳು ನಮ್ಮ ಎಲ್ಲ ಕಾರ್ಯಗಳನ್ನು ಸಹಿಸಿಕೊಳ್ಳುವಂತೆ ಮಾಡಲ್ಪಡ್ತದೆ. ಪ್ರೀತಿಸ್ತೇವೆ, ನಾವು ನಂಬಿಕೆಯನ್ನು ದೇವರ ಮೇಲೆ ಇಡ್ತೇವೆ, ಕ್ಷಮಿಸಲ್ಪಡ್ತೇವೆ, ಉಪಕಾರಗಳನ್ನು ಮಾಡ್ತೇವೆ, ದೀರ್ಘಶಾಂತಿಯಿಂದ ಇರ್ತೇವೆ. ಇದೆಲ್ಲವೂ ಸಹ ಯಾರು ಹೇಳಿಕೊಟ್ಟದ್ದು ಗೊತ್ತಾ? ಪವಿತ್ರಾತ್ಮನು. ಇಂದು ನಿಜವಾಗಿಯೂ ಸಹ ನಿಮ್ಮಲ್ಲಿ ಆ ತಾಳ್ಮೆ ಇದೆಯಾ? ನಿಜವಾಗಿಯೂ ಸಹ ಯೇಸು ಕರ್ತನ ಮೇಲೆ ನಿಮಗೆ ಆ ಪ್ರೀತಿ ಇದೆಯಾ? ನಿಜವಾಗಿಯೂ ಸಹ ಯೇಸುವಿನ ಮೇಲೆ ನಂಬಿಕೆ ಇಟ್ಟವರಾಗಿ ಜೀವಿಸಲ್ಪಡ್ತಾ ಇದ್ದೀರಾ? ಇಂದು ಪವಿತ್ರಾತ್ಮನಿಂದ ತುಂಬಲ್ಪಟ್ಟಂತ ನೀನು ಲೋಕದಲ್ಲಿ ಹೇಗೆ ನಡೆದುಕೊಳ್ಳುತ್ತಾ ಇದೆಯಾ? ಲೋಕದಲ್ಲಿ ಅನ್ಯರನ್ನು ನೋಡುವಂಥ ಸಮಯದಲ್ಲಿ ಕೆಲವರು ಅವರು ಕುಟುಂಬದ ಅನುಸಾರವಾಗಿ ನೋಡುವುದಾದರೂ, ಅವರು ಕುಲಾಚಾರದ ಅನುಸಾರವಾಗಿ ನೋಡುವುದಾದರೂ ಎಷ್ಟು ಭಯ, ಎಷ್ಟು ವಿನಯ, ಎಷ್ಟು ವಿಧೇಯತೆಯಿಂದ, ಎಷ್ಟು ಉತ್ತಮವಾದರಾಗಿ ಅವರು ಜೀವಿಸಲ್ಪಡ್ತಾರೆ. ಆದರೆ ಪವಿತ್ರಾತ್ಮನ ತುಂಬಲ್ಪಟ್ಟಂತಹ ನೀನು, ಪವಿತ್ರಾತ್ಮನ ಹೊಂದಿಕೊಂಡಂತ ನೀನು ಪವಿತ್ರಾತ್ಮನ ಅನುಸಾರವಾಗಿ ಜೀವಿಸ್ತಾ ಇದೆಯಾ? ಇಂದು ಅನೇಕ ಜನಗಳ ನಿಮಿತ್ತವಾಗಿ ದೇವರ ನಾಮ ದೂಷಣೆಗೆ ಒಳಗಾಗಲ್ಪಡ್ತದೆ. ಯಾಕೆ ಗೊತ್ತಾ? ಪವಿತ್ರಾತ್ಮನಿಗೆ ಅವಕಾಶವನ್ನು ಕೊಡದೇ ಇರುವಂಥದ್ದು. ನಿಮ್ಮಲ್ಲಿ ಪವಿತ್ರಾತ್ಮನ ಇರುವುದಾದರೆ ನೀವು ಕರ್ತನಿಗೋಸ್ಕರವಾಗಿ ಸಾಕ್ಷಿಯಾಗಿ ನಿಲ್ಲಲ್ಪಡ್ತೀರಾ. ನಾವು ದೇವರಾಗಿರುವಂಥ ಕರ್ತನ ವಾಕ್ಯಗಳನ್ನು ನೋಡಿಕೊಳ್ಳುವುದಾದರೆ ಅಪೊಸ್ತಲರ ಕೃತ್ಯಗಳು 2ನೇ ಅಧ್ಯಾಯದಿಂದ ನಾವು ನೋಡಿಕೊಳ್ಳುವುದಾದರೆ ಅಲ್ಲಿ ಎಲ್ಲರೂ ಸಹ ಒಮ್ಮನಸ್ಸಿಂದ ಕೂಡಿ ಬಂದರೆ ಎಂಬುದಾಗಿ ದೇವರ ವಾಕ್ಯ ಹೇಳಲ್ಪಡ್ತದೆ. ಒಮ್ಮನಸ್ಸಿಂದ ಕೂಡಿ ಬರುವಂಥ ಸಮಯದಲ್ಲಿ ಅವರೆಲ್ಲರ ಮೇಲೂ ಸಹ ದೇವರ ಆತ್ಮನು ಸುರಿಸಲ್ಪಟ್ಟರು. ಅವರೆಲ್ಲರೂ ಸಹ ಪವಿತ್ರಾತ್ಮ ದಾನವನ್ನು ಹೊಂದಿಕೊಂಡ್ರು. ಮಾತ್ರವಲ್ಲದೆ ಆನಂತರದಲ್ಲಿ ನಾವು ನೋಡುತ್ತೇವೆ ಅವರು ಧೈರ್ಯವಾಗಿ ಎದ್ದು ನಿಂತುಕೊಂಡು ಮಾತನಾಡುವಂಥದ್ದನ್ನ. ಇದರ ಅರ್ಥ ನಿಮ್ಮಲ್ಲಿ ಪವಿತ್ರಾತ್ಮನ ಇರುವುದಾದರೆ ನೀವು ಲೋಕದಲ್ಲಿ ಇತರರ ಮುಂದೆ ಯೇಸುವಿಗೆ ಸಾಕ್ಷಿಯಾಗಿ ಧೈರ್ಯವಾಗಿ ನಿಲ್ಲಲ್ಪಡ್ತೀರಾ. ಇಂದು ನೀವು ಸಾಕ್ಷಿಯಾಗಿ ಇದ್ದೀರಾ? ಅನ್ಯ ಜನಗಳ ಮುಂದೆ ಯೇಸುವೇ ಕರ್ತನೆಂಬುದಾಗಿ ಹೇಳ್ತಾ ಇದ್ದೀರಾ? ಯಾವುದೇ ಸ್ಥಳದಲ್ಲಿ ಹೋಗುವುದಾದ್ರೂ ಸಹ ನೀವು ಯೇಸುವಿನ ಸಾಕ್ಷಿಯಾಗಿದ್ದೀರಾ? ಅಥವಾ ನಾನು ಕ್ರೈಸ್ತನಲ್ಲ, ನಾನು ಕ್ರೈಸ್ತಲ್ಲ ಎಂಬುದಾಗಿ ಹೇಳಿ ಮರೆಮಾಚಿಕೊಂಡಿದ್ದೀರಾ? ಇಂದು ಎಷ್ಟೋ ಜನಗಳು ಯೇಸುವನ್ನು ನಂಬಿದ್ದೇವೆಂಬುದಾಗಿ ಹೇಳಿ ವಿಗ್ರಹಗಳ ಬಳಿಗೆ ಹೋಗುವಂಥದ್ದು, ವಿಗ್ರಹಾರಾಧನೆ ಮಾಡುವಂಥದ್ದು, ಒಳಗೊಂದು ಹೊರಗೊಂದು, ಅದನ್ನು ಅರಿತುಕೊಂಡು ಸಹ ಖಂಡಿಸದೇ ಇರುವಂಥ ಸೇವಕರು ನಮ್ಮ ನಡುವೆ ಇದ್ದಾರೆ. ಯಾಕೆ ಗೊತ್ತಾ? ಇವರೆಲ್ಲರೂ ಚಪಲಚಿತ್ತರು. ಇವರಿಗೆ ಕಾಣಿಕೆಗೆ ದರ್ಶನ ಕೊಟ್ಟರೆ ಸಾಕು. ಇವರಿಗೆ ಪವಿತ್ರಾತ್ಮನ ಗೌರವವನ್ನು ಕಾಪಾಡುವಂಥ ಅವಶ್ಯಕತೆ ಇಲ್ಲ, ಯೇಸುವಿನ ಗೌರವವನ್ನು ಕಾಪಾಡುವಂಥ ಅವಶ್ಯಕತೆ ಇಲ್ಲ, ಸಭೆಯ ಗೌರವವನ್ನು ಕಾಪಾಡುವಂಥ ಅವಶ್ಯಕತೆ ಇಲ್ಲ. ಈ ಲೋಕಕ್ಕೆ ಏನು ಮಾಡಿಕೊಂಡಿದ್ದೇವೆ ಅಷ್ಟಕ್ಕೆ ಸಾಕು ಎಂಬುದಾಗಿ ಹೇಳಿ ತೃಪ್ತರಾಗುತ್ತಾ ಇರುವಂಥ ಇವರೊಬ್ಬೊಬ್ಬರಿಗೂ ಸಹ ನಿತ್ಯವಾದಂಥ ನ್ಯಾಯವಾದಂಥ ನರಕದ ದಂಡನೆ ಸಿದ್ಧವಾಗಲ್ಪಟ್ಟಿದೆ. ಇಂಥವರನ್ನು ಅನುಸರಿಸಿ ಇಂಥವರ ನಡುವೆ ನೀನು ಸಹ ಬೆರೆಯಲ್ಪಡ್ತು ಅಂದ್ರೆ ನಿನ್ನನ್ನು ಸಹ ದೇವರ ಅದೇ ಕಾರ್ಯಗಳಿಗೆ ನೂಕಲ್ಪಡುವವರಾಗಿದ್ದಾರೆ. ಪವಿತ್ರ ನಿಮಗೆ ಕೊಡಲ್ಪಟ್ಟಂಥದ್ದು ನೀವು ಸಾಕ್ಷಿಯಾಗಿ ನಿಲ್ಲಲಿಕ್ಕೋಸ್ಕರವಾಗಿ. ಪವಿತ್ರಾತ್ಮನ ಹೊಂದಿಕೊಂಡಂಥ ಸಮಯದಲ್ಲಿ ಅವರೆಲ್ಲರೂ ಸಹ ಏಕಮನಸ್ಸಿನಿಂದ ಕೂಡಿ ಬರುವಾಗ ಪವಿತ್ರಾತ್ಮನ ಹೊಂದಿಕೊಂಡ್ರು. ಆ ನಂತರದಲ್ಲಿ ಅವರು ಒಮ್ಮನಸ್ಸಿಂದ ಎದ್ದು ನಿಂತು ಮಾತನಾಡ್ತಾರೆ. ನೋಡ್ರಿ, ಧೈರ್ಯದಿಂದ ಮಾತನಾಡ್ತಾರೆ. ಅವರು ಮಾತನಾಡುವಂಥ ಸಮಯದಲ್ಲಿ ಅನೇಕರ ಜನಗಳು ಅವರ ಮಾತುಗಳನ್ನು ಕೇಳಿದ್ರು. ದೇವರ ವಾಕ್ಯ ಹೇಳಲ್ಪಡ್ತಾರೆ, ಅಲಗು ಮೆಟ್ಟಂತಾಯಿತು ಅವರುಗಳಲ್ಲಿ. ಅವರು ದೀಕ್ಷಾಸ್ಥಾನವನ್ನು ತೆಗೆದುಕೊಳ್ಳುತ್ತಾರೆ. ಹೆಚ್ಚು ಕಡಿಮೆ 3,000 ಪುರುಷರು 3,000 ಪುರುಷರ ದೀಕ್ಷಾಸ್ಥಾನವನ್ನು ತೆಗೆದುಕೊಳ್ಳುತ್ತಾರೆ. ಇದು ಹೇಗಾಯ್ತು ಗೊತ್ತಾ? ಪವಿತ್ರಾತ್ಮನ ಮಾತುಗಳು. ಕರ್ತನಲ್ಲಿ ಪ್ರೀತಿ ದೇವಿ ಜನರೇ, ನೀವು ಪವಿತ್ರಾತ್ಮನಿಂದ ತುಂಬಲ್ಪಡುವುದಾದರೆ ಇತರ ಜನಗಳು ನಿಮ್ಮ ಮಾತುಗಳನ್ನು ಆಡುವಾಗಲೇ ಅವ್ರನ್ನ ಆಧರಿಸ್ತದೆ, ಸಂತೈಸ್ತದೆ. ಮಾತ್ರವಲ್ಲದೆ ಅವರು ಪಾಪದಿಂದ ಮನತಿರುಗಲ್ಪಡ್ತಾರೆ, ಅವರು ಪಶ್ಚಾತ್ತಾಪ ಪಡ್ತಾರೆ. ಅವ್ರ ರಕ್ಷಣೆಗೋಸ್ಕರವಾಗಿ ಹಾತೊರೆಯುತ್ತ ನಿಮ್ಮ ಬಳಿಯಲ್ಲಿ ಅವರು ಕೇಳುತ್ತಾರೆ, ನಾನು ರಕ್ಷಣೆ ಹೊಂದಬೇಕಂದ್ರೆ ಏನು ಮಾಡಬೇಕೆಂಬುದಾಗಿ ಕೇಳಿಕೊಳ್ಳುತ್ತಾರೆ. ಇದು ಯಾರಿಂದ ಆಗುವಂಥದ್ದು ಗೊತ್ತಾ? ಪವಿತ್ರಾತ್ಮನಿಂದ ಆಗುವಂಥದ್ದು. ಪವಿತ್ರಾತ್ಮನು ನಿಮ್ಮನ್ನು ಆ ರೀತಿಯಲ್ಲಿ ನಡೆಸುವವರಾಗಿ ಇದ್ದಾರೆ. ಮಾತ್ರವಲ್ಲದೆ ನೋಡುವುದಾದರೆ ಪವಿತ್ರಾತ್ಮ ನಿಮ್ಮಲ್ಲಿ ಇರುವುದಾದರೆ ಮುಂದಾಗುವಂಥ ಸಂಗತಿಗಳನ್ನು ನಿಮಗೆ ತಿಳಿಸುವವರಾಗಿ ಇದ್ದಾರೆ. ನಿಮ್ಮ ಜೀವಿತದಲ್ಲಿ ಅಥವಾ ಈ ಲೋಕದಲ್ಲಿ ನಡೆಯುವಂಥ ಸಂಗತಿಗಳಾಗಿರ್ಬೋದು, ನಿಮ್ಮ ಕುಟುಂಬದಲ್ಲಿ ನಡೆಯುವಂಥ ಸಂಗತಿಗಳು, ನಿಮ್ಮ ಸಭೆಯಲ್ಲಿ ನಡೆಯುವಂಥ ಸಂಗತಿಗಳು, ನಿಮ್ಮ ಮುಂದೆ ಮಾತನಾಡುವಂಥ ಮನುಷ್ಯರನ್ನು ಕುರಿತಾಗಿ ಸಹ ಪವಿತ್ರಾತ್ಮ ನಿಮಗೆ ತಿಳಿಸಲ್ಪಡ್ತಾರೆ. ಅಪೊಸ್ತಲರ ಕೃತ್ಯದಲ್ಲಿ ನಾವು ನೋಡುವುದಾದರೆ ಅನೇಕ ಜನಗಳು ದೇವ ಸೇವಕರ ಮುಂದಾಗಿ ಬಂದು ನಿಲ್ಲಲ್ಪಡುವಂಥ ಸಮಯದಲ್ಲಿ ಅವರ ಗುರುತನ್ನು ಇವರು ಹಿಡಿಯಲ್ಪಡ್ತಾರೆ. ನೋಡ್ರಿ, ಒಬ್ಬ ಗಾರುಡಗಾತಿ ಅವರು ಸೌಲನನ್ನು ನೋಡಲ್ಪಟ್ಟಂಥ ಸಮಯದಲ್ಲಿ, ಪೌಲನನ್ನು ನೋಡಲ್ಪಟ್ಟಂಥ ಸಮಯದಲ್ಲಿ ಇವರು ಪರಾತ್ಪರನಾದಂಥ ದೇವರ ಸುವಾರ್ತೆಯನ್ನು ಸಾರುವಂಥ ಸೇವಕರು ಎಂಬುದಾಗಿ ಹೇಳಿ ಜೋರಾಗಿ ಕೂಗಿಕೊಂಡು ಹೋಗ್ತಾ ಇದ್ದಾರೆ. ಆದರೆ ಇದನ್ನು ನೋಡಿದಂಥ ಸಮಯದಲ್ಲಿ ಪೌಲರು ಇವರು ನಮ್ಮ ಪಕ್ಷದವರು, ಯೇಸುವಿನ ಸುವಾರ್ತೆಯನ್ನು ಸಾರುವವರು ಎಂಬುದಾಗಿ ಹೇಳಿ ನೆನೆಸಲ್ಪಡಲಿಲ್ಲ. ಆ ಗಾರುಡಗಾಟಿಯಲ್ಲಿ ಒಂದು ಆತ್ಮವಿತ್ತು, ಒಂದು ದುರಾತ್ಮ. ಹಾಗಾಗಿ ಗದರಿಸಲ್ಪಟ್ರು, ಅದು ಹೊಡಿವೋಯ್ತು. ನೀವು ಪವಿತ್ರಾತ್ಮನಲ್ಲಿ ಇರುವುದಾದರೆ ನಿಮ್ಮ ಮುಂಭಾಗದಲ್ಲಿ ಮಾತನಾಡುವಂಥ ಮನುಷ್ಯರ ಆಲೋಚನೆಗಳನ್ನು ನೀವು ತಿಳಿದುಕೊಳ್ಳುತ್ತೀರಿ.
ಅವನಲ್ಲಿ ದುರಾತ್ಮ ಇದೆಯಾ, ಅವನಲ್ಲಿರುವಂಥ ಸೈತಾನನ ಎಂಥವನು, ಎಂಥ ಕುತಂತ್ರಗಳನ್ನು ಮಾಡುವಂಥದ್ದಾಗಿದೆ, ದೇವರಿಗೆ ಎಷ್ಟು ವಿರುದ್ಧವಾದಂಥ ಕ್ರಿಯೆಗಳನ್ನು ಮಾಡ್ತಾ ಇದೆ, ದೇವರಿಗೆ ವಿರುದ್ಧವಾದಂಥ ಜನಗಳನ್ನು ಹೇಗೆ ಎಬ್ಬಿಸಲ್ಪಡ್ತದೆ, ಎಲ್ಲವನ್ನೂ ಸಹ ನೀವು ಅರಿತುಕೊಳ್ಳುವಂಥ ಗ್ರಹಿಸಿಕೊಳ್ಳುವಂಥ ಕಾರ್ಯಗಳನ್ನು ಪವಿತ್ರ ಆತ್ಮನು ನಿಮ್ಮ ಹೃದಯಗಳಲ್ಲಿ ಮಾಡುವವರಾಗಿದ್ದಾರೆ. ಅದು ಮಾತ್ರ ನೋಡುವುದಾದರೆ, ಸಿಮೋನನೆಂಬ ಒಬ್ಬ ಮನುಷ್ಯನು ಅವನು ನೋಡಲ್ಪಡುವಂಥ ಸಮಯದಲ್ಲಿ ದೇವರ ವಾಕ್ಯದಲ್ಲೂ ಸಹ ಇದನ್ನು ಸಹ ನಾವು ನೋಡಲ್ಪಡ್ಬೋದು. ಅವನು ಒಬ್ಬ ಮಂತ್ರವಾದಿಯಾಗಿದ್ದನು. ಪೇತ್ರನ ಬಳಿಯಲ್ಲಿ ಬಂದು ಅವನು ಬೆಳ್ಳಿ ಬಂಗಾರಗಳನ್ನು ತೆಗೆದುಕೊಂಡು ನನಗೆ ಪವಿತ್ರಾತ್ಮ ದಾನವಾಗಬೇಕು, ನಾನು ಯಾರ ಮೇಲೆ ಕೈ ಇಡಲ್ಪಡ್ತೇನೋ ಅವರೆಲ್ಲರೂ ಸಹ ಪವಿತ್ರಾತ್ಮ ದಾನವನ್ನು ಹೊಂದಿಕೊಳ್ಳಬೇಕೆಂಬುದಾಗಿ ಹೇಳಿ, ನನಗೆ ಪವಿತ್ರಾತ್ಮನನ್ನು ಕೊಡಿ ಎಂಬುದಾಗಿ ಹೇಳಿ ಅವನು ಹಣ, ಚಿನ್ನ, ಬೆಳ್ಳಿ, ಬಂಗಾರಗಳ ಎಲ್ಲವನ್ನೂ ಸಹ ಪೇತ್ರನ ಬಳಿಯಲ್ಲಿ ಕೊಡ್ತಾ ಇದ್ದಾನೆ. ಇಂದು ಈ ರೀತಿಯಲ್ಲಿ ಕೊಡುವಂಥವರು ಅನೇಕರಿದ್ದಾರಲ್ವಾ, ಅಂಥವರು ಸೇವಕರುಗಳಿಗೆ ಪ್ರಿಯರಾದಂಥವರು. ಇಂದು ಅವರು ಯಾವ ಮನಸ್ಸಿಂದ ಕೊಡ್ತಾ ಇದ್ದಾರೆ ಎಂಬುದಾಗಿ ಹೇಳಿ ನಾವು ಆಲೋಚಿಸ್ತಾ ಇದ್ದೇವಾ? ಸೇವಕರಾದಂಥವ್ರು ಇಂದು ಅವನು ಯಾವ ಮನಸ್ಸಿಂದ ಕೊಡ್ತಾ ಇದ್ದಾನೆ, ಅವನು ಕೊಡುವಂಥ ಕಾಣಿಕೆ ಎಂಥದ್ದು, ಅವನು ಕೊಡುವಂಥ ದರ್ಶನ ಭಾಗ ಎಂಥದ್ದು, ಅವನ ಕೆಲಸ ಎಂಥದ್ದು, ಅವನು ಪ್ರಾಮಾಣಿಕವಾಗಿ ಸಂಪಾದನೆ ಮಾಡ್ತಾ ಇದ್ದಾನೆ, ಅಪ್ರಾಮಾಣಿಕವಾಗಿ ಸಂಪಾದನೆ ಮಾಡ್ತಾ ಇದ್ದಾನೆ, ಅವನು ಯಾರ ತಲೆಯನ್ನು ಹೊಡೆದು ಇಲ್ಲಿ ಸಭೆಗೆ ಕೊಡ್ತಾ ಇದ್ದಾನೆ, ಯಾವ ಮೋಸವನ್ನು ಮಾಡಿ ಸಭೆಗೆ ಕೊಡ್ತಾ ಇದ್ದಾನೆ, ಯಾವ ಒಂದು ಕಳ್ಳತನವನ್ನು ಮಾಡಿ ಸಭೆಗೆ ಕೊಡ್ತಾ ಇದ್ದಾನೆ, ಯಾವುದನ್ನು ಸಹ ಗ್ರಹಿಸ್ತಾ ಇಲ್ಲ. ಒಟ್ಟಾರೆಯಾಗಿ ಅವನ ಹಣವನ್ನು ಕೊಡಬೇಕು, ಇವನಿಗೆ ಸಂತೋಷವಾಗಿ ಜೀವಿತವನ್ನು ಸಾಗಿಸಬೇಕು. ಇಂದು ನಿಜವಾಗಿ ನಂಬಿಕಸ್ಥರಾಗಿ ಸೇವೆ ಮಾಡುವಂಥವರಿಗೆ ಈ ರೀತಿಯಲ್ಲಿ ಅನೇಕರು ಕೊಡ್ತಾ ಇಲ್ಲ ನೋಡ್ರಿ. ಕರ್ತನಿಗೋಸ್ಕರವಾಗಿ ಪ್ರಾಮಾಣಿಕವಾಗಿ ಸೇವೆ ಮಾಡುವಂಥವರಿಗೆ ಈ ರೀತಿಯಲ್ಲಿ ಕೊಡುವುದಿಲ್ಲ. ಬದಲಾಗಿ ಸುಳ್ಳಾಗಿ ಹಣಕ್ಕೋಸ್ಕರವಾಗಿ, ಆಸ್ತಿಗೋಸ್ಕರವಾಗಿ ಬಣ್ಣ ಬಣ್ಣದ ಮಾತುಗಳು, ಬಣ್ಣ ಬಣ್ಣದ ಬಟ್ಟೆಗಳು ಮಾತ್ರವಲ್ಲದೆ ಬಣ್ಣ ಬಣ್ಣದ ವಿಧವಾದಂಥ ಕಾರ್ಯಗಳು, ಯೇಸುವಿಗಿಂತಲೂ ಸಹ ಉತ್ತಮವಾದಂಥ ಜೀವಿತವನ್ನು ಜೀವಿಸಬೇಕೆಂಬುದಾಗಿ ಹೇಳಿ ಈ ಲೋಕದಲ್ಲಿ ಅನೇಕ ಮಾತುಗಳಿಂದ ಯೇಸುವಿನ ಹೆಸರನ್ನು ತೆಗೆದುಕೊಂಡು ಜೀವಿಸಲ್ಪಡ್ತಾ ಇದ್ದಾರೆ. ನಮ್ಮ ರಕ್ಷಕನಾಗಿರುವಂಥ ಯೇಸು ಕರ್ತನ ಹೇಳ್ತಾರೆ, ಮನುಷ್ಯ ಕುಮಾರನಿಗೆ ತಲೆ ಇಡುವಷ್ಟು ಸಹ ಜಾಗ ಇಲ್ಲ ಎಂಬುದಾಗಿ ಹೇಳಲ್ಪಡ್ತಾರೆ. ಅವರು ತಲೆಯನ್ನು ಹಿಡುವಷ್ಟು ಸಹ ಜಾಗ ಇರಲಿಲ್ಲ, ಅಷ್ಟು ಅವರು ಸಿಂಪಲ್ ಆಗಿ ಜೀವಿಸಲ್ಪಟ್ರು. ಇಂದು ನೋಡ್ರಿ, ಯೇಸುವಿನ ಹೆಸರಿನಲ್ಲಿ ಏನು ಇಲ್ಲದಂತ ಬಂದಂಥವರು ಇಂದು ಯೇಸುವಿನ ನಿಮಿತ್ತವಾಗಿ ಏನೆಲ್ಲವನ್ನು ಮಾಡಿಕೊಳ್ತಾ ಇದ್ದಾರೆ. ಇದೆಲ್ಲವನ್ನು ನೋಡುವಂಥ ಸಮಯದಲ್ಲಿ ಇವರೆಲ್ಲರೂ ಪವಿತ್ರಾತ್ಮನುಸಾರವಾಗಿ ಜೀವಿಸ್ತಾ ಇದ್ದಾರಾ? ನಮಗೆ ಕರ್ತನ ಆಶೀರ್ವದಿಸ್ತಾರೆ, ಹಣ, ಆಸ್ತಿ, ಐಶ್ವರ್ಯಗಳೆಲ್ಲವನ್ನು ಕರ್ತನು ಕೊಡ್ತಾರೆ ನಿಜವೇ. ಆದರೆ ಕೊಡತಕ್ಕ ಸಲುವಂಥ ಸಮಯದಲ್ಲಿ ಆ ಕೊಡತಕ್ಕಂಥವುಗಳನ್ನು ನಾವು ದೇವರಿಗೋಸ್ಕರವಾಗಿ ಉಪಯೋಗಿಸ್ತಾ ಇದ್ದೀವ? ಅದು ದೇವರ ಸೇವೆಗೋಸ್ಕರವಾಗಿ ನಾವು ಪ್ರಾಮಾಣಿಕವಾಗಿ ಉಪಯೋಗಿಸಲ್ಪಡ್ತಾ ಇದ್ದೇವ? ಇಂದು ಒಬ್ಬ ಸಭಾಪಾಲಕನು ಮಾತ್ರವೇ, ಒಂದು ಸೇವೆ ಮಾತ್ರವೇ ಅದು ಬೆಳೆಯಲ್ಪಡ್ತು ಅಂತಂದ್ರೆ ಆ ಸಭೆಯಲ್ಲಿರುವಂಥ ಎಲ್ಲರೂ ಸಹ ಬೆಳೆಯಲ್ಪಡಬೇಕು. ದೇವರಾಗಿರುವಂಥ ಕರ್ತನ ವಾಕ್ಯದಲ್ಲಿ ಅಪೊಸ್ತಲರ ಕೃತ್ಯದಲ್ಲಿ ನೋಡುವುದಾದರೆ, ಉದುವಾಗಿ ಅವರು ಇದ್ದಂಥದ್ದು ಎಲ್ಲವನ್ನು ಸಹ ಅವರು ದಾನ ಮಾಡಿ ನಂತರದಲ್ಲಿ ಹಂಚಿಕೊಂಡು ಒಬ್ಬರಿಗೊಬ್ಬರು ಹಂಚಿಕೊಂಡು ಜೀವಿಸ್ತಾ ಇದ್ರು. ಒಬ್ಬರು ಸಹ ಕೊರತೆಯಲ್ಲಿ ಇರಲಿಲ್ಲ ಅಂತೆ, ಎಲ್ಲರೂ ಸಮಾನವಾಗಿ ಇದ್ರು. ಯಾಕಂದ್ರೆ ಆಶೀರ್ವಾದ ಅನ್ನುವಂಥದ್ದು ಹಾಗೆ. ಇಂದು ಒಬ್ಬರು ಮಾತ್ರವೇ ಅಭಿವೃದ್ಧಿ ಆಗ್ತಾ ಇದ್ದಾರೆ, ಇತರರೆಲ್ಲರೂ ಸಹ ಕೊರತೆಯಲ್ಲೇ ಇದ್ದಾರೆ, ಬಡತನದಲ್ಲೇ ಇದ್ದಾರೆ. 20 ವರ್ಷ ಆಯಿತು, 30 ವರ್ಷ ಆಯಿತು, ಸೇವಕರು ಮಾತ್ರವೇ ದೊಡ್ಡದಾಗಿ ಬೆಳೆಯಲ್ಪಟ್ರು. ಆದರೆ ಮಿಕ್ಕಾದಂಥವರು ಹಾಗೆ ಇದ್ದಾರೆ ಎಂಬುದಾಗಿ ನೋಡುವುದಾದರೆ ಇದರಲ್ಲಿ ಯಾರ ಕೊರತೆಗಳಿದೆ ಹಾಗಂತ ನೋಡುವುದಾದರೆ ಎಲ್ಲ ಸೇವಕರುಗಳು ಹಾಗೆ ಇಲ್ಲ. ಕೆಲವು ಸೇವಕರು ಬಹಳ ಪ್ರಯಾಸಪಟ್ಟು ಕಣ್ಣೀರಿಂದಲೂ ವೇದನೆಯಿಂದಲೂ ಒಡಿಸಿಕೊಂಡವರಾಗಿ, ಬಯಸಿಕೊಂಡವರಾಗಿ, ಅವರು ಏನು ಇಲ್ಲದವರಾಗಿ ಇದ್ದು ಕರ್ತನು ಅವರನ್ನು ವಿಶೇಷವಾಗಿ ಆಶೀರ್ವದಿಸಿದ್ದಾರೆ. ಯಾಕಂದ್ರೆ ದೇವರಾಗಿರುವ ಯೇಸು ಕರ್ತನು ಹೇಳಿದ್ರು, ನನ್ನ ನಿಮಿತ್ತವಾಗಿ ನೀವು ಏನೆಲ್ಲವನ್ನು ಕಳೆದುಕೊಂಡಿದ್ರೆ ಅದೆಲ್ಲವನ್ನು ಸಹ ಈ ಭೂಲೋಕದಲ್ಲೂ ಕೊಡ್ತೇನೆ, ಬರುವಂತಹ ಲೋಕದಲ್ಲೂ ಸಹ ನಾನು ಕೊಡುತ್ತೇನೆ ಎಂಬುದಾಗಿ ಹೇಳಲ್ಪಟ್ರು. ಅದು ಒಂದು ವಿಧವಾದರೆ ಇನ್ನು ಕೆಲವೊಂದು ಕಡೆಗಳಲ್ಲಿ ಸುಲಿಗೆ ಮಾಡುವಂಥದ್ದು. ಈ ಸುಲಿಗೆ ಮಾಡುವಂಥವ್ರನ್ನು ಸಹ ನಾವು ಆಲೋಚನೆ ಮಾಡ್ತಾ ಇಲ್ವಲ್ಲ ಎಂಬುದಾಗಿ ನೋಡುವುದಾದ್ರೆ, ಇಂದು ಅನೇಕರು ಪವಿತ್ರಾತ್ಮನೇ ಹೊಂದಿಕೊಂಡಿಲ್ಲ ಅಲ್ಲ. ಪವಿತ್ರಾತ್ಮನ ಇಲ್ಲವಾದರೆ ನಾವು ಇತರರನ್ನ ಇವರು ಸತ್ಯವಾದಂಥವರು, ಸುಳ್ಳಾದಂಥವರು ಎಂಬುದಾಗಿ ಕಂಡುಹಿಡಿಯುವಂಥದ್ದು ಹೇಗೆ? ಸೊ ಅಪೊಸ್ತಲರ ಕೃತ್ಯಗಳಲ್ಲಿ ನಾವು ನೋಡುವುದಾದರೆ, ಪೌಲನು ಒಬ್ಬ ಮನುಷ್ಯನ ಅವನ ಮುಂದಾಗಿ ಬಂದು ನಿಂತುಕೊಳ್ಳುವುದಾದರೆ ಇವನು ಇಂಥವನು ಎಂಬುದಾಗಿ ಅವರು ಗ್ರಹಿಸಿಕೊಳ್ತಾ ಇದ್ರು. ಪೇತ್ರನು ಸಹ ಅವನ ಮುಂದೆ ಬಂದು ನಿಂತುಕೊಳ್ಳುವಂಥ ಮನುಷ್ಯರನ್ನ ಇವರು ಇಂಥವರು ಎಂಬುದಾಗಿ ಹೇಳಿ, ಇಂಥವನಲ್ಲಿ ಇಂಥ ಆತ್ಮ ಇದೆ ಎಂಬುದಾಗಿ ಹೇಳಿ ಅವರು ಆಲೋಚಿಸ್ತಾ ಇದ್ರು, ಅವರು ಗ್ರಹಿಸಿಕೊಳ್ತಾ ಇದ್ರು. ಯಾಕಂದ್ರೆ ಅವರಲ್ಲಿರುವಂತಹ ದೇವರಾತ್ಮನು ಅವರಿಗೆ ತಿಳಿಸಲ್ಪಡ್ತಾ ಇದ್ರು. ಅದೇ ದೇವರಾತ್ಮನನ್ನು ನಾವು ನೀವು ಕೂಡ ಹೊಂದಿಕೊಂಡವರಾಗಿದ್ದೇವೆ. ಇಂದು ಪವಿತ್ರಾತ್ಮನನ್ನು ಹೊಂದಿಕೊಂಡಂತ ನೀವು ಆ ರೀತಿಯಲ್ಲಿ ಜೀವಿಸಲ್ಪಡುವವರಾಗಿ ಇದ್ದೀರಾ? ಪವಿತ್ರಾತ್ಮನು ಮುಂದಾಗುವಂಥ ಸಂಗತಿಗಳನ್ನು ನಿಮಗೆ ತಿಳಿಸುವವರಾಗಿ ಇದ್ದಾರೆ. ಅವರು ಯಾವುದನ್ನು ಸಹ ಮರೆಯಾಗುವುದಿಲ್ಲ, ಮರೆ ಮಾಡುವಂಥದ್ದಿಲ್ಲ, ಅವರೆಲ್ಲವನ್ನು ಸಹ ತಿಳಿಸುವವರಾಗಿ ಇದ್ದಾರೆ. ಮಾತ್ರವಲ್ಲದೆ ಅಪೊಸ್ತಲರ ಕೃತ್ಯಗಳು 20ನೇ ಅಧ್ಯಾಯದಲ್ಲಿ ನಾವು ನೋಡುವುದಾದರೆ,
ಅಪೊಸ್ತಲರ ಕೃತ್ಯಗಳು 20ನೇ ಅಧ್ಯಾಯ 23ನೇ ವಾಕ್ಯದಲ್ಲಿ, ನಿನಗೆ ಬೇಡಿಗಳು ಸಂಕಟಗಳು ಕಾದುಕೊಂಡಿವೆ ಎಂದು ಪವಿತ್ರಾತ್ಮನು ಎಲ್ಲಾ ಪಟ್ಟಣಗಳಲ್ಲಿಯೂ ನನಗೆ ಖಂಡಿತವಾಗಿ ಹೇಳುತ್ತಾನೆ, ಇಷ್ಟು ಮಾತ್ರ ಬಲ್ಲೆನೆಂಬುದಾಗಿ ಹೇಳಿ ಅಪೊಸ್ತಲನಾದಂಥ ಪೌಲನು ಸಭೆಯವರಿಗೆ ಹೇಳ್ತಾ ಇದ್ದಾರೆ. ಈಗ ಒಂದು ಸ್ಥಳಕ್ಕೆ ಅಪೊಸ್ತಲನಾದಂಥ ಪೌಲರು ಸುವಾರ್ತೆಗೋಸ್ಕರವಾಗಿ ಹೋಗಬೇಕು. ಆಗ ಅಲ್ಲಿ ಪವಿತ್ರಾತ್ಮನ ಹೇಳ್ತಾರೆ, ಅಲ್ಲಿ ನಿನಗೆ ಬೇಡಿ ಮಾತ್ರ ಕೊರಡೆಗಳು ಬಂಧನಗಳು ಎಲ್ಲವೂ ಸಹ ಕಾಯ್ದಿದೆ, ನಿನಗೋಸ್ಕರವಾಗಿ ಸೆರೆಮನೆ ಕಾದಿದೆ, ಅಲ್ಲಿಗೆ ನೀನು ಹೋಗ್ಬೇಕೆಂಬುದಾಗಿ ಹೇಳಿ ನಿನ್ನನ್ನು ಹೊಡಿತಾರೆ, ನಿನ್ನನ್ನು ಕೊರಡೆಗಳಿಂದ ಹೊಡಿತಾರೆ, ಹಿಂಸಿಸ್ತಾರೆ, ಬಾಧಿಸ್ತಾರೆ, ಎಲ್ಲವನ್ನ ಪವಿತ್ರಾತ್ಮನ ಹೇಳ್ತಾ ಇದ್ದಾರೆ. ಪವಿತ್ರಾತ್ಮನ ಹೀಗೆ ಹೇಳಿದಂಥ ಸಮಯದಲ್ಲಿ ಇವರು ಏನು ಆ ಸ್ಥಳಕ್ಕೆ ಹೋಗಬಾರ್ದೆಂಬುದಾಗಿ ತೀರ್ಮಾನಿಸಿದ್ರಾ? ಇಲ್ಲ, ಆ ಸ್ಥಳಕ್ಕೆ ಹೋಗ್ಬೇಕು. ಯಾಕಂದ್ರೆ ಪವಿತ್ರಾತ್ಮನ ಹೇಳ್ತಾ ಇದ್ರೆ ನೀನು ಹೋಗು, ಅಲ್ಲಿ ನೀವೆಲ್ಲವನ್ನು ಸಹ ಅನುಭವಿಸಬೇಕೆಂಬುದಾಗಿ ಹೇಳಿ. ಇಂದು ಒಂದು ವೇಳೆ ಒಳ್ಳೆಯದನ್ನೇ ಕುರಿತಾಗಿ ಸುಖ ಸಂತೋಷವನ್ನೇ ಕುರಿತಾಗಿ ಹೇಳ್ತಾ ಇರುವುದಾದ್ರೆ ಅದು ಪವಿತ್ರಾತ್ಮನ. ನಿಮಗೆ ಬರುವಂಥ ಬಾಧೆಗಳನ್ನು ಸಹ ಅವರು ತಿಳಿಸುವವರಾಗಿದ್ದಾರೆ. ಯೇಸುವಿಗೋಸ್ಕರವಾಗಿ ನೀವು ಅನುಭವಿಸುವಂಥ ಯಾತನೆಗಳನ್ನು ಸಹ ಅವರು ತಿಳಿಸುವವರಾಗಿ ಇದ್ದಾರೆ. ಪವಿತ್ರಾತ್ಮ ನಿಮ್ಮಲ್ಲಿ ಇರುವಂಥದ್ದಾಗಿರುವುದಾದರೆ ಮುಂದಾಗುವಂಥ ಸಂಗತಿಗಳನ್ನು ಸಹ ಅವರು ನಿಮಗೆ ತಿಳಿಸುವವರಾಗಿ ಇದ್ದಾರೆ. ಇಂದು ಪವಿತ್ರಾತ್ಮನನ್ನ ನೀವು ಎಲ್ಲೋ ಬಿಟ್ಟವರಾಗಿ ಇರಬೇಡ್ರಿ, ನಿಮ್ಮ ಒಳಗಡೆ ಇದ್ದಾರೆ. ಅವರು ಮೌನವಾಗಿರದ ಹಾಗೆ ನೋಡಿಕೊಳ್ಳ್ರಿ, ಅವ್ರ ಜೊತೆಯಲ್ಲಿ ಮಾತನಾಡ್ರಿ, ಅವರು ಮಾತನಾಡಲ್ಪಡ್ತಾರೆ. ಇಂದು ಅನೇಕರು ಪವಿತ್ರಾತ್ಮನ ಇಲ್ಲದೇ ಇರುವಂಥ ಜೀವಿತದಲ್ಲಿ ಜೀವಿಸಲ್ಪಡ್ತಾ ಇದ್ದಾರೆ. ಇದರ ಅರ್ಥ ಪವಿತ್ರಾತ್ಮನು ಅವರಲ್ಲಿ ಮೌನವಾಗಿ ಇದ್ದಾರೆ, ನರಳಾಡ್ತಾ ಇದ್ದಾರೆ, ವೇದನೆ ಪಡ್ತಾ ಇದ್ದಾರೆ. ಪವಿತ್ರಾತ್ಮನ ನರಳಾಟದ ವೇದನೆಯನ್ನು ಕೇಳಿಸಿಕೊಳ್ಳುವಂಥ ರೀತಿಯಲ್ಲಿ ನೀನು ಇದ್ದೀಯಾ, ಅಥವಾ ಕೇಳಿಸಿಕೊಳ್ಳದವನಾಗಿ ಆತ್ಮಿಕವಾಗಿ ಕಿವುಡನಾಗಿ ಕುರುಡನಾಗಿ ಜೀವಿಸ್ತಾ ಇದೆಯಾ? ಯೇಸುವಿಗೋಸ್ಕರವಾಗಿ ಜೀವಿಸಲಿಕ್ಕಾಗಿ ನೀನು ಆರಿಸಿ ತೆಗೆದುಕೊಂಡೆ. ಯೇಸುವಿಗಾಗಿ ಜೀವಿಸುವಂಥದ್ದು, ಆತನಿಗೋಸ್ಕರವಾಗಿ ಬಾಧೆಗಳನ್ನು ಅನುಭವಿಸುವಂಥದ್ದು, ಆತನ ಚಿತ್ತವನ್ನು ಮಾಡುವಂಥದ್ದು, ಇದೆಲ್ಲದಕ್ಕೂ ಸಹ ನಮ್ಮನ್ನು ಸಿದ್ಧಪಡಿಸುವಂಥವರೇ ಪವಿತ್ರಾತ್ಮನು. ಅಂತ ಪವಿತ್ರಾತ್ಮ ನಿಮ್ಮಲ್ಲಿದ್ದಾರಾ? ನೀವು ಆತನಿಗನುಸಾರವಾಗಿ ಜೀವಿಸಲ್ಪಡ್ತಾ ಇದ್ದೀರಾ? ಇಂದು ಪವಿತ್ರಾತ್ಮನ ವಿಷಯದಲ್ಲಿ ಎಷ್ಟೋ ವಿಧವಾದಂಥ ಸುಳ್ಳಾದಂಥ ಕಾರ್ಯಗಳು ನಡೆಯಲ್ಪಡ್ತಾ ಇದೆ. ಪ್ರಿಯ ದೇವರ ಮಗನೇ, ಮಗಳೇ, ಇದೆಲ್ಲವನ್ನು ಖಂಡಿಸುವ ಹಾಗೆ ಏಲಿಯನ ಹಾಗೆ ಕರ್ತನ ಆತ್ಮನ ಉಳ್ಳವನಾಗಿ ಈಸೆಬೆಳಲ ಬೋಧನೆಗಳನ್ನು ಆ ಬೋಧನೆಗಳನ್ನು ಅನುಸರಿಸಿದಂಥವನ್ನು ಖಂಡಿಸುವಂಥ ರೀತಿಯಲ್ಲಿ ಏಲಿಯನಂಥ ಪ್ರವಾದಿಗಳನ್ನು ಕರ್ತನು ಹುಡುಕಲ್ಪಡ್ತಾ ಇದ್ದಾರೆ. ಸ್ನಾನಿಕನಾದಂಥ ಯೋಹಾನನಂಥ ದೈವ ಮನುಷ್ಯನನ್ನು ಕರ್ತನು ಹುಡುಕಲ್ಪಡ್ತಾ ಇದ್ದಾನೆ. ಅಂದು ಸ್ನಾನಿಕನಾದಂಥ ಯೋಹಾನನ ದೈವರಾಗಿರುವಂಥ ಯೇಸು ಕರ್ತನ ಬರೋಣಕ್ಕೋಸ್ಕರವಾಗಿ ಮಾರ್ಗವನ್ನು ಸಿದ್ಧಪಡಿಸಿದರು. ಇಂದು ನೀವು ಯೇಸು ಕರ್ತನ 2ನೇ ಬರೋಣಕ್ಕಾಗಿ ಮಾರ್ಗವನ್ನು ಸಿದ್ಧಪಡಿಸುವಂಥ ಸ್ನಾನಿಕನಾದಂಥ ಯೋಹಾನನ ರೀತಿಯಲ್ಲಿ ಪವಿತ್ರಾತ್ಮನ ತುಂಬಲ್ಪಟ್ಟವರಾಗಿ ನಿಮ್ಮ ಮುಂದೆ ಬಡವನಾಗಲಿ ಐಶ್ವರ್ಯನಾಗಲಿ ಎಂಥವನಾಗಲಿ ಅವನನ್ನು ಸಮಾನವಾಗಿ ಕಾಣಲ್ಪಟ್ಟು ಅವನಲ್ಲಿರುವಂಥ ಕೊರತೆಗಳನ್ನು ಅವನಿಗೆ ತಿಳಿಸಲ್ಪಟ್ಟು ಹೇಳಲ್ಪಟ್ಟು ಅವನು ಮನದೆರಿಗಲು ಇಲ್ಲವಾದರೆ ಎಲೆ ಸರ್ಪ ಜಾತಿಯವರೇ ಎಂಬುದಾಗಿ ಖಂಡಿಸಿ ಹೇಳಲ್ಪಡುವಂಥ ಅದೇ ಪವಿತ್ರಾತ್ಮನನ್ನು ಸ್ನಾನಿಕನಾದಂಥ ಯೋಹಾನಲ್ಲಿ ಇದ್ದಂಥ ಪವಿತ್ರಾತ್ಮನನ್ನು ಮಾತ್ರವಲ್ಲದೆ ಯೇಸು ಕರ್ತನ ಮುಂದೆ ಪರಿಸರ ಸದಕರು ಬಂದು ನಿಂತಾಗ ಸುಣ್ಣ ಹಚ್ಚಿದಂಥ ಸಮಾಧಿಗಳೆಂಬುದಾಗಿ ಹೇಳಿ ಅವರನ್ನು ಖಂಡಿಸಲ್ಪಟ್ಟು ಹೇಳಲ್ಪಟ್ಟಂಥ ಯೇಸು ಕರ್ತನಲ್ಲಿದ್ದಂಥ ಅದೇ ಆತ್ಮನ ನೀನು ಹೊಂದಿಕೊಂಡಿದ್ದೀಯಾ? ನೀನು ಯೇಸುವಿಗೋಸ್ಕರವಾಗಿ ಪವಿತ್ರಾತ್ಮನನ್ನು ಕಾದುಕೋ, ಪವಿತ್ರಾತ್ಮನನ್ನು ಅನುಸರಿಸು, ಪವಿತ್ರಾತ್ಮನ ಜೊತೆಯಲ್ಲಿ ಒಡನಾಟವನ್ನು ಇಟ್ಟುಕೋ. ಲೋಕದವರ ಜೊತೆಯಲ್ಲಿ ಹೋದಾಗ ಲೋಕದವರ ಹಾಗೆ ಸಭೆಯಲ್ಲಿ ಬಂದಂಥ ಸಮಯದಲ್ಲಿ ಹಲ್ಲೆಲೂಯಾ ಆಮೆನ್ ಹೇಳಿ ಸಭೆಯಲ್ಲಿ ಮೆಚ್ಚಿಸುವಂಥದ್ದು ಇದೆಲ್ಲ ನಿನ್ನ ಜೀವಿತ. ನಿನ್ನೊಳಗಿರುವಂಥ ಪವಿತ್ರಾತ್ಮನಿಗೆ ನೀನು ಮೆಚ್ಚುಗೆಯಾಗಿ ನಡೆಯಬೇಕು. ನಿನ್ನೊಳಗಡೆ ಇರುವಂಥ ಪವಿತ್ರಾತ್ಮನಿಗೆ ನೀವು ಮೆಚ್ಚುಗೆಯಾಗಿ ನಡೆದುಕೊಳ್ಳುವಾಗ ಲೋಕದಲ್ಲಿ ದೇವರಾಗಿರುವಂಥ ಯೇಸು ಕರ್ತ ನಿಮ್ಮನ್ನು ಬಲವಾಗಿ ಉಪಯೋಗಿಸ್ತಾರೆ. ನೀವು ನಡೆಯುವಾಗ ಒಂದು ಬಿಡುಗಡೆ, ನೀವು ಮಾತನಾಡುವಾಗ ಒಂದು ಬಿಡುಗಡೆ, ನೀವು ಪ್ರಾರ್ಥಿಸುವಾಗ ಒಂದು ಬಿಡುಗಡೆ, ನೀವು ಆರಾಧಿಸುವಂಥ ಸಮಯದಲ್ಲಿ ಒಂದು ಬಿಡುಗಡೆ, ಇದೆಲ್ಲವನ್ನು ಸಹ ಪವಿತ್ರಾತ್ಮ ನಿಮ್ಮೊಳಗೆ ಇದ್ದು ನಡೆಸುವವರಾಗಿದ್ದಾರೆ, ನಿಮ್ಮನ್ನು ಉಪಯೋಗಿಸುವವರಾಗಿದ್ದಾರೆ. ನಾವು ಈ ಸಮಯದಲ್ಲಿ ಸಮಯವಾದದರಿಂದ ಪ್ರಾರ್ಥಿಸೋಣ. ಮುಂದುವರಿಯಲ್ಪಟ್ಟು ಪವಿತ್ರಾತ್ಮನ ವಿಷಯದಲ್ಲಿ ನಾವು ಮುಂದಿನ ಸಂಚಿಕೆಯಲ್ಲಿ ನಾವು ಧ್ಯಾನಿಸೋಣ, ಪ್ರಾರ್ಥಿಸೋಣ. ಸರ್ವಶಕ್ತನಾದ ದೇವರೇ, ನಾನು ನಿಮಗೆ ಹೇಳಬೇಕಾದಂಥ ಇನ್ನೂ ಬಹಳ ಉಂಟು, ಆದರೆ ಅದು ಯಾವುದನ್ನು ಸಹ ನೀವು ಹೊರಲಿಕ್ಕಾಗೋದಿಲ್ಲ. ಸತ್ಯದ ಆತ್ಮನು ಬಂದ ಸಕಲ ವಿಷಯದಲ್ಲೂ ಸಹ ನಿಮಗೆ ತಿಳಿಸ್ತಾರೆ ಎಂಬುದಾಗಿ ಹೇಳಿದಿರಿ. ನನ್ನದರೊಳಗಿಂದ ತೆಗೆದುಕೊಂಡು ನಿಮಗೆ ಎಲ್ಲವನ್ನೂ ಅವರು ತಿಳಿಸ್ತಾರೆ, ನನ್ನನ್ನು ಮಹಿಮೆ ಪಡಿಸ್ತಾರೆ, ಮುಂದಾಗುವಂಥ ಸಂಗತಿಗಳನ್ನು ಸಹ ತಿಳಿಸ್ತಾರೆ ಎಂಬುದಾಗಿ ಹೇಳಿದಿರಿ. ಅಪ್ಪ ದೇವರಾಗಿರುವಂಥ ಕರ್ತನೆ, ಈ ವಾಕ್ಯಗಳನ್ನು ಕೇಳುತ್ತಿರುವಂಥ ಪ್ರತಿಯೊಬ್ಬರ ಆತ್ಮ ಪ್ರಾಣ ಶರೀರಗಳನ್ನು ಉಜ್ಜೀವಿಸ ಮಾಡ್ರಿ ಅಪ್ಪ. ಅವರು ನಿಮ್ಮ ಆತ್ಮನಿಂದ ತುಂಬಲ್ಪಟ್ಟು ಅಪ್ಪ ಅನ್ಯಾಯವನ್ನು ಖಂಡಿಸುವವರಾಗಿಯೂ ಲೋಕದಲ್ಲಿ ಅನೇಕ ಜನಗಳನ್ನು ನಾಶದಿಂದ ಬಿಡಿಸಲ್ಪಟ್ಟು ನಿಮ್ಮ ರಕ್ಷಣಾ ಮಾರ್ಗದಲ್ಲಿ ನಡೆಸುವ ಹಾಗೆ ಕೃಪೆ ಮಾಡ್ರಿ. ಪವಿತ್ರಾತ್ಮನೆ, ಒಬ್ಬೊಬ್ಬರನ್ನ ಬಲಪಡಿಸಿ ಉಪಯೋಗಿಸಿ ನಡೆಸ್ರಿ. ಯೇಸು ಕರ್ತನ ನಾಮದಲ್ಲಿ ತಂದೆಯೇ, ಆಮೇನ್, ಆಮೇನ್, ಆಮೇನ್. ಕರ್ತನಲ್ಲಿ ಪ್ರೀತಿ ದೇವಜನರೇ, ಈ ಸಂದೇಶವು ನಿಮಗೆ ಪ್ರಯೋಜನಕರವಾಗಿ ಇರುವುದಾದರೆ
ಮತ್ತೊಬ್ಬರಿಗೆ ಈ ಸಂದೇಶವನ್ನು ಕಳುಹಿಸಲ್ಪಡ್ರಿ. ಯಾರನ್ನು ಮನನೊಯಿಸುವಂತೆಯೋ ಯಾವ ಸೇವಕರನ್ನು ಮನನೊಯಿಸುವಂಥದ್ದು ನನ್ನ ಉದ್ದೇಶ ಅಲ್ಲ. ಕರ್ತನು ನನಗೆ ಹೇಳಿಕೊಟ್ಟಂಥ ಕಾರ್ಯಗಳನ್ನು ತಿಳಿಸಲಿಕ್ಕೋಸ್ಕರವಾಗಿ ನಾನು ಆಸಕ್ತನಾಗಿ ಧೈರ್ಯವಾಗಿ ಮಾತನಾಡ್ತಾ ಇದ್ದೇನೆ. ನಮಗೋಸ್ಕರವಾಗಿ ಪ್ರಾರ್ಥನೆ ಮಾಡಿರಿ. ದೇವರು ಕೊಟ್ಟಂತಹ ಆ ಸೇವೆಯನ್ನು ನಾವು ಪ್ರಾಮಾಣಿಕವಾಗಿ ಮಾಡಲಿಕ್ಕೋಸ್ಕರವಾಗಿ ದೇವರು ನಮ್ಮನ್ನು ಉಪಯೋಗಿಸಲಿಕ್ಕಾಗಿ ಪ್ರಾರ್ಥನೆ ಮಾಡಿರಿ. ಮಾತ್ರವಲ್ಲದೆ ನಿಮ್ಮ ಪ್ರಾರ್ಥನೆ ಮನವಿಗಳಿರುವುದಾದರೆ ನೀವು ಕಾಮೆಂಟ್ಸ್ ಮುಖಾಂತರವಾಗಿ ಅಥವಾ ಸ್ಕ್ರೀನ್ನಲ್ಲಿ ಕಾಣುವಂಥ ಫೋನ್ ನಂಬರಿಗೆ ನಿಮ್ಮ ಪ್ರಾರ್ಥನೆ ಮನವಿಗಳನ್ನು ಹೇಳಿಕೊಳ್ಳುವುದಾದರೆ ನಾವು ನಿಮಗೋಸ್ಕರವಾಗಿ ಪ್ರಾರ್ಥಿಸ್ತೇವೆ. ಇದು ನಮಗೆ ಸಂತೋಷ. ಆ ಭಾಗ್ಯವನ್ನು ದೇವರು ಕೊಟ್ಟಿದ್ದಕ್ಕಾಗಿ ದೇವರಿಗೆ ಸ್ತೋತ್ರ ಸಲ್ಲಿಸ್ತೇನೆ. ಮತ್ತೊಂದು ವೇಳೆಯಲ್ಲಿ ನಾವು ಸಂಜೆಗೊಂದು ಸತ್ಯ ಸಂದೇಶ ಅನ್ನುವಂಥ ಶೀರ್ಷಿಕೆಯಲ್ಲಿ ಕಾಣಿಸಿಕೊಳ್ಳೋಣ. ಕರ್ತನ ನಿಮ್ಮನ್ನು ಆಶೀರ್ವಾದ ಮಾಡಲಿ.